ನಮಸ್ಕಾರ. ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮಾತಿಗೆ ಮಸಾಲೆ ಬೆರೆಸಿ ಪ್ರೀತಿಯ ಒಗ್ಗರಣೆ ಹಾಕಿ ರುಚಿಗೆ ತಕ್ಕಷ್ಟು ತರಲೆ ಮಾಡ್ತಾ ದಾಂಪತ್ಯದ ಸಿಹಿ ಬಡಿಸೋದೇ ಕಪಲ್ಸ್ ಕಿಚನ್. ಇದು ಮನಸ್ಸಿಗೂ ಹೊಟ್ಟೆ ತುಂಬಿಸೋ ಶೋ. ಕಪಲ್ಸ್ ಕಿಚನ್ ಕೋ ಪವರ್ಡ್ ಬೈ ಪ್ರಿಲ್ ಡಿಶ್ ವಾಶ್ ಲಿಕ್ವಿಡ್, ಆರೋಗ್ಯ ಮಿಲ್ಕ್, ಫಿಯೋನಾ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಕಿಚನ್ ಪಾರ್ಟ್ನರ್ ಟಿಟಿಕೆ ಪ್ರೆಸ್ಟೀಜ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಎಲ್ರಿಗೂ ಮತ್ತೊಮ್ಮೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಹಬ್ಬಕ್ಕೆ ನಮ್ಮ ಮನೆಗೆ ಬಂದಿರೋ ಗೆಸ್ಟ್ ನಾವು ವೆಲ್ಕಮ್ ಮಾಡುವಂತಹ ಸಮಯ. ಇವರು ಚಂದನವನದ ಹಿರಿಯ ನಟ. ತಮ್ಮ ವಿಶಿಷ್ಟ ಅಭಿನಯದಿಂದ ವೆರೈಟಿ ಪಾತ್ರಗಳನ್ನ ಲೀಲಾಜಾಲವಾಗಿ ಮಾಡಬಲ್ಲ ಕಲಾವಿದರು. ಕಿರುತೆರೆ ಹಾಗೂ ಬೆಳ್ಳಿತೆರೆಯಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲೂ ಕೆಲಸ ಮಾಡಿದ ಮೋಸ್ಟ್ ಟ್ಯಾಲೆಂಟೆಡ್ ಆಕ್ಟರ್, ಡೈರೆಕ್ಟರ್, ರೈಟರ್ ಅಂಡ್ ಪ್ರೊಡ್ಯೂಸರ್. ಸೊ ಲೆಟ್ಸ್ ವೆಲ್ಕಮ್ ಮೋಹನ್ ಸರ್ ಹಾಗೂ ಶ್ರೀವಿದ್ಯಾ ಮೇಡಮ್. ಬರದಿರೆ ಏನಂತಿಲ್ಲವೋ ಲವೋ ಲವೋ, ಓಲಾಟ ತೇಲಾಟ ಒಳಗೊಳಗೆ ಓಡಾಟ, ಇದಿರೆ ಬರದಿರೆ ಏನಂತಿಲ್ಲವೋ. ಸೂಪರ್ ಆಗಿ ಎಂಟ್ರಿ ಕೊಟ್ರೆ ಮೇಡಮ್. ನೀವು ತುಂಬಾ ಶೈಯಾ? ಆಕ್ಚುಲಿ ಏನ್ ಗೊತ್ತಾ, ನಂಗೆ ಹೀರೋಯಿನ್ಸ್ ಜೊತೆ ಇವ್ರು ಡಾನ್ಸ್ ಮಾಡೋದು ನೋಡ ಅಭ್ಯಾಸ. ನಾನು ಅವ್ರ ಜೊತೆ ಯಾವತ್ತೂ ಡಾನ್ಸ್ ಮಾಡಿಲ್ಲ, ಇದುವರೆಗೂ ಮಾಡಿಲ್ಲ. ಏನ್ ಗೊತ್ತಾ, ನೀವು ಬಂದಿರೋದು ಕಪಲ್ ಕಿಚನ್ಗೆ. ಸೊ ಕಪಲ್ಸ್ ಕಿಚನ್ ಅಲ್ಲಿ ಅವ್ರ ಹೀರೋಯಿನ್ ನೀವೇ ಮೇಡಮ್? ಅಲ್ಲಲ್ಲ, ತುಂಬಾ ಇಷ್ಟಪಟ್ಟು ನಂಗೆ ಮಾಡಕ್ ಆಗದೆ ಇರೋದು ಇದೊಂದೇ. ಬಟ್ ತುಂಬಾ ಮುದ್ದ ಕಾಣಿಸ್ತೀರಾ. ಸರ್ ನಿಮ್ಮನ್ನ ತಗೊಂಡು ಎಳ್ಕೊಂಡು ಫುಲ್ ತಿರುಗಿಸಾಕ್ಬಿಟ್ರು. ವೆರಿ ನೈಸ್. ಸೊ ನಿಮ್ಮಿಬ್ರು ನೋಡ್ತಿದ್ರೆ ತುಂಬಾನೇ ಖುಷಿ ಆಯ್ತು. ಸೊ ಫಸ್ಟ್ ಕೂತ್ಕೊಂಡು ಮಾತಾಡೋಣ. ಥ್ಯಾಂಕ್ ಯು. ಬನ್ನಿ ಪ್ಲೀಸ್. ಸೊ ಮೊದಲನೇದಾಗಿ ಹಬ್ಬದ ದಿನ ಮನೆಗೆ ಬಂದಿದ್ದೀರಾ. ಸೊ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ. ನಿಮಗೂ ದಸರಾ ಹಬ್ಬದ ಶುಭಾಶಯಗಳು ಹಾಗೂ ವೀಕ್ಷಕರಿಗೂ ದಸರಾ ಹಬ್ಬದ ಶುಭಾಶಯಗಳು. ಸರ್, ನಾವು ಗೊಂಬೆ ಕೂರಿಸ್ತೀವಿ ಅಂತ ನಿಮ್ಗೊಂದು ಐಡಿಯಾ ಇರುತ್ತೆ, ಬಟ್ ಮನೆಯಿಂದ ಗೊಂಬೆನೆ ಕರ್ಕೊಂಡ್ ಬಂದ್ಬಿಟ್ಟಿದ್ದೀರಾ. ಅದಕ್ಕೇನೆ ಲವ್ ಮಾಡಿ ಮದುವೆ ಆಗಿರೋದು. ಆದ್ರೂ ತುಂಬಾ ಮುದ್ದಾಗಿದ್ದಾರೆ. ಅಂದ್ರೆ ಒಂದು ಈ ಲಕ್ಷ್ಮಿ ಗೊಂಬೆ ಅಂತ ಬರುತ್ತಲ್ವಾ, ಸೊ ಇಲ್ಲಿ ಮಿಸ್ಸಿಂಗ್ ಇದೆ, ಅದು ಇಲ್ಲೇ ಕೂತ್ಕೊಂಡಿದೆ. ಇಲ್ಲೇ ಕೂರಿಸ್ಕೊಂಬಿಡಿ. ಇವತ್ತು ಹಬ್ಬದ ವಾತಾವರಣ. ಸೊ ನಮ್ಮ ಮನೆಗೆ ಇನ್ನೊಂದಷ್ಟು ಕಳೆ. ಮೊದಲನೇದು ನೀವು ಬಂದಿದ್ದೀರಾ, ಎರಡನೇದು ಎಲ್ಲ ಫುಲ್ಲು ಸಿಂಗಾರವಾಗಿದೆ. ಸೊ ನಮ್ಮ ಕಪಲ್ಸ್ ಕಿಚನ್ ಈ ಒಂದು ಸ್ಟೇಜ್ಗೆ ಬಂದು ನಿಮಗೆ ಹೇಗೆ ಅನಿಸ್ತಾ ಇದೆ ಸರ್? ZTV ನನ್ಗೆ ಹೊಸ್ತಲ್ಲ. ನಾನು ZEE ಕುಟುಂಬಕ್ಕೇನೆ ಸೇರಿದವನು. ಹಾಗಾಗಿ ನಮ್ಮ ಕುಟುಂಬಕ್ಕೆ ನಾನು ಬರೋದ್ರಲ್ಲಿ ಹೆಚ್ಚುಗಾರಿಕೆ ಏನಿಲ್ಲ. ಬಟ್ ಸೆಟ್ಟು ಗಿಟ್ಟು ಎಲ್ಲ ನೋಡಿದ್ರೆ ನಾನು ಮನೇಲಂತೂ ಕಿಚನ್ ಕಾಲೇ ಇಡಲ್ಲ. ಹೌದಾ? ಹೌದೌದು. ಒಲೆ ಹಚ್ಚಕ್ ಬರಲ್ಲ, ಕಾಫಿ ಕಾಯ್ಸಕ್ಕೂ ಬರಲ್ಲ. ಹೌದಾ? ಒಲೆ ಹಚ್ಚಕ್ ಬರುತ್ತೆ ಕಡೆ. ಇಲ್ಲ ಬರಲ್ಲ, ನಾನ್ ನೋಡಿಲ್ಲಪ್ಪ. ಸೊ ನಮಗೆ ಫಸ್ಟ್ ಬರೋ ಗೆಸ್ಟ್ಗೆ ಕೇಳೋ ಕ್ವೆಶನ್ ಏನು ಅಂದ್ರೆ, ಜಬ್ ವಿ ಮೆಟ್ ಮೂಮೆಂಟ್. ನಿಮ್ಮ ಒಂದು ಫಸ್ಟ್ ಮೀಟ್ ಹೇಗಿತ್ತು? ಎಲ್ ಮೀಟ್ ಆದ್ರಿ? ಯಾವಾಗ ಮೀಟ್ ಆದ್ರಿ? ಅಂದ್ರೆ ಅದು ಜಬ್ ವಿ ಮೆಟ್ ಅನ್ನಕ್ಕಾಗಲ್ಲ, ಜಬ್ ಐ ಮೆಟ್ ಅನ್ಬೋದು. ಅವಳಿಗೆ ಗೊತ್ತೇ ಇಲ್ಲ. ಹೌದಾ? ಯಾಕಂದ್ರೆ ನಾಗಸಂದ್ರ ಸರ್ಕಲ್ ಅಂತ ಒಂದಿದೆ. Okay. ಹೀರೋ ಪುಕ್ಕು ಅಲ್ಲಿ ನಾನು ಕಾಲೇಜ್ಗೆ ಹೋಗ್ತಾ ಇದ್ದೆ. ಖುಷಿಯಾಗಿ ಹಿಂಗ್ ಹೋಗ್ತಾ ಇದ್ದೆ. ಇವಳನ್ನ ಪಾಸ್ ಮಾಡಿದೆ. ಓಕೆ. ಇವಳೊಂದು ಫ್ರಾಕ್ ಹಾಕೊಂಡು, ಸ್ಕರ್ಟ್, ಸಾರಿ ಅದೇನೋ ಸ್ಕರ್ಟ್ ಹಾಕೊಂಡು ನಿಂತಿದ್ಲು. ನೋಡಿದ ತಕ್ಷಣ ಇದು ಯಾವ್ದೋ ಎಂಟಿ ಮೆಟೀರಿಯಲ್ ಇದ್ದಂಗೆ ಇದೆಯಲ್ಲ ಅಂತ ಹೋದೆ. ಮೆಟೀರಿಯಲ್ ಏನ್ ಸರ್ ಅದು? ಎಂಟಿ ಮೆಟೀರಿಯಲ್ ಮೇಡಮ್ ನೋಡಿ. ಆಮೇಲೆ ನ್ಯಾಷನಲ್ ಕಾಲೇಜಲ್ಲಿ ನಾನು ಸತ್ಯಪ್ರಕಾಶ್ ಎಲ್ಲ ಸ್ವಲ್ಪ ಸೀನಿಯರ್. ಸತ್ಯಪ್ರಕಾಶ್ ಅಂದ್ರೆ ನಿಮ್ಮ ರಾಜು ಅನಂತ ಸ್ವಾಮಿ, ನಿಮ್ಮ ಅಲ್ಲ ಇಡೀ ಕರ್ನಾಟಕದ ರಾಜು ಅನಂತ ಸ್ವಾಮಿ ಅವರೆಲ್ಲ ನಾವು 10 ರೂಪಾಯಿ ಹಾಕಿ ಮೋರಿ ಕ್ಲೀನ್ ಮಾಡಿಸ್ತಾ ಇದ್ವಿ. ಆಯ್ತಾ? ನ್ಯಾಷನಲ್ ಕಾಲೇಜ್ ಎದುರುಗಡೆ ಆ ಮೋರಿ ಫುಲ್ ಕ್ಲೀನ್ ಮಾಡಿ ಅಲ್ಲೇ ಕೂತ್ಕೊಂತ ಇದ್ದಿದ್ರಿ. ಅಲ್ಲಿ ಕೂತಿದ್ದೆ ನಾನು. ಈ ಹುಡುಗಿ ಬಸ್ಸಲ್ಲಿ ಬಂದು ಇಳಿತಾ ಇದ್ದಾಳೆ. ನ್ಯಾಷನಲ್ ಕಾಲೇಜ್, ನಮ್ ಕಾಲೇಜ್ಗೆ ಜಯನಗರ, ಅಲ್ಲಿಗೆ ಹೋಗ್ತಾ ಇದ್ದಾಳೆ. ಕಾಲೇಜ್ ಹುಡುಗಿನ ಯಾವ್ದೋ ಎಂಟಿ ಮೆಟೀರಿಯಲ್, ನನ್ಗೆ ಯಾಕೆ ಎಂಟಿ ಆಗ್ಬಾರ್ದು ಅನ್ನೋ ತರ ಫೀಲ್ ಬಂದ್ಬಿಡ್ತು. ಸಾರಿ, ಇವಳು ಹಾಡ್ತಾಳೆ ಅಂತ ಗೊತ್ತಾಯ್ತು. ನನ್ಗೆ ನಾಟಕದ ಖಯಾಲಿ. ಮೇನ್ಲಿ ಇವಳನ್ನ ನೋಡ್ಬೇಕು, ಇವಳು ಪ್ರಾಕ್ಟೀಸ್ ಮಾಡ್ಬೇಕು ಅನ್ನೋ ಕಡೆ ಸೆಟ್ಲ್ ಆಗ್ಬಿಡ್ತಾ ಇದ್ದೆ. ಆಮೇಲೆ ರಾಜು ಅನಂತ ಸ್ವಾಮಿ ಹೇಳಿ ಕೇಳಿ ಇವಳಿಗೆ ಹಾಡು ಹೇಳ್ಕೊಡೋನು. ಎಲ್ಲಿ ಮ್ಯೂಸಿಕ್ ಕಾಂಪಿಟೇಷನ್ ಆದ್ರೂ ಮೆಟಡೋರಲ್ಲಿ ನಾನು ಕೂತಿರುವೆ ಫಸ್ಟ್. ಸ್ಟಾರ್ಟಿಂಗ್ ಅಷ್ಟೇ ಅಲ್ವಾ? ಸ್ಟಾರ್ಟಿಂಗ್ ಅಷ್ಟೇ. ಎವ್ರಿ ಟೈಮ್ ಐ ಮೇಡ್ ದ ಅಪ್ರೋಚ್. ಇವಳಿಗೆ ಗಮನನೇ ಇಲ್ಲ, ಆಸೆ ಇತ್ತೋ ಬಿಡ್ತೋ ಗೊತ್ತಿಲ್ಲ, ಸುಮ್ಮನೆ ಇವಳು ಇರೋಳು. ಅಂದ್ರೆ ನೀವು ಸಂಗೀತ ಕಲಿಯಕ್ ಹೋಗ್ತಾ ಇರ್ಲಿಲ್ಲ, ಖಂಡಿತ ಇವ್ರನ್ನ ಪಟಾಯಿಸಕ್ಕೆ ಅವ್ರ ಮನ್ಸನ್ನ ಕಲಿಯಕ್ ಹೋಗ್ತಾ ಇದ್ರಿ. ಓಕೆ. ಸೊ ಇವಾಗ ಇಬ್ರಲ್ಲಿ ಯಾರು ಫಸ್ಟ್ ಅಂತ ಕೇಳೋ ಕ್ವೆಶ್ಚನ್ನೇ ಇಲ್ಲ. ಮೋಹನ್ ಸರ್ ಅಡಿಗೆ ಮನೆ ಕಾಲೇ ಇಟ್ಟಿಲ್ವಂತೆ. ಇವತ್ತು ಅವ್ರ ಹತ್ರನೇ ಸ್ಟಾರ್ಟಿಂಗ್ ನೀವೇ ಮಾಡ್ಬೇಕು. ಹೌದು, ಇನಾಗ್ರೇಷನ್ ನೀವೇ ಮಾಡ್ಬೇಕು ಇವತ್ತು. ಓಕೆ, ಮಾಡ್ತೀನಿ. ಸೊ ಕಿಚನ್ಗೆ ಹೋಗ್ಬಿಟ್ಟು ಮಾತಾಡೋಣ ಸರ್? ಎಸ್ ಪ್ಲೀಸ್ ಬನ್ನಿ. ದಸರಾ ಹಬ್ಬದ ಸ್ಪೆಷಲ್ ನಾವೆಲ್ಲರೂ ಕಾಯ್ತಾ ಇದೀವಿ. ನಿಮ್ಮ ಬ್ಯೂಟಿಫುಲ್ ವೈಫ್ಗೆ ಯಾವ ಅಡಿಗೆ ಮಾಡ್ಕೊಡ್ತೀರಾ? ಅಲ್ಲ, ನನ್ಗೆ ಅಡಿಗೆ ಮಾಡಕ್ಕೆ ಮರ್ತೋಯ್ತು ಅಂದ್ರೆ. ನೀವು ಮರ್ತೋಗಿದ್ದೀರಾ? ಓಕೆ. ನೀವು ಅಡಿಗೆ ಮಾಡೋದ್ ನಾವು ಮರ್ತೋದ್ರು ನಿಮ್ಮ ಹಳೆ ಸ್ನೇಹನ ಒಬ್ರು ಮರೀದೆ ನಿಮಗೋಸ್ಕರ ಇವತ್ತು ನಿಮಗೆ ಹೆಲ್ಪ್ ಮಾಡಕ್ಕೆ ಅಂತ ಬಂದಿದ್ದಾರೆ. ಹೌದಾ?
ಎಸ್, ಯಾರು ಅವರು? ಅವರು ನಮ್ಮ ಸರ್ಪ್ರೈಸ್ ಗೆಸ್ಟ್. ಯಾರು ಅಂತ ಎನಿ ಗೆಸ್ಸಸ್? ಸರ್ಪ್ರೈಸ್ ಅಡಿಗೆ ಮಾಡಕ್ ಬರೋರ? ಎಸ್, ನಿಮಗೆ ಹೆಲ್ಪ್ ಮಾಡೋರು. ಇವಾಗ ಇವ್ರನ್ನ ನೋಡಿದ್ರೆ ನೀವು ಡೆಫಿನೆಟ್ ಆಗಿ ಸರ್ಪ್ರೈಸ್ ಆಗ್ತೀರಾ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದ ಸರ್ಪ್ರೈಸ್ ಗೆಸ್ಟ್ ನಾವು ವೆಲ್ಕಮ್ ಮಾಡೋಣ. ಸೊ ಲೆಟ್ಸ್ ವೆಲ್ಕಮ್. ಯಾರು ನೋಡಿ? ಹಲೋ ಮೇಡಮ್, ವೆಲ್ಕಮ್. Thank you. ಅಯ್ಯೋ ಯೋ 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 ರಿಯಲಿ ಸರ್ಪ್ರೈಸ್ ಮೀ. ನಮಸ್ತೆ. ಎಷ್ಟು ವರ್ಷ ಆಗೋಯ್ತು ನಾನು ಆಗ ನಿಮ್ ಮನೆಗೆ ಬಂದಾಗ ಅವಾಗ ರಸಗುಲ್ಲ ಕೊಟ್ಟಿದ್ದೆ. ಥ್ಯಾಂಕ್ ಯು ಗುಡ್, ವಾಟ್ ಅ ಸರ್ಪ್ರೈಸ್. ಎಸ್ ನೆವರ್ ಎಕ್ಸ್ಪೆಕ್ಟೆಡ್. ಭಾವನಾ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಇವತ್ತು ಕಪಲ್ಸ್ ಕಿಚನ್ ನೀವು ಬಂದಿ ನಮಗಂತೂ ತುಂಬಾನೇ ಖುಷಿ. ಸರ್ ಅಂತೂ ಡಬಲ್ ಖುಷಿ. ಅಯ್ಯೋ ಇಂಪಾಸಿಬಲ್, ಐ ನೆವರ್ ಎಕ್ಸ್ಪೆಕ್ಟೆಡ್. ರಿಯಲಿ ಕ್ಲೋಸ್ ಫ್ರೆಂಡ್ಸ್ ಅವಾಗ ನಿಮ್ಗೆ ಜ್ಞಾಪಕ ಇದೆಯಾ ನೀವು ರಸಗುಲ್ಲ ಕೊಟ್ಟಿದ್ರಂತೆ? ಅವ್ರ ಹೆಂಡತಿ ಅವ್ರ ಮನೆಗೆ ಹೋದಾಗ ಅಲ್ವಾ? ಅವ್ರ ಇನ್ನು ಆಗಸ್ಟ್ ಹೊಸದಾಗಿ ಮದ್ವೆ ಆಗಿದ್ರು. ಮಗು ಮೊದಲನೇದಾಗ 2 ಸತಿ ಬಂದಿದೆ ನಾನು. ಆಕ್ಚುಲಿ ಮೊದ್ಲಿಗೆ ಒಂದ್ಸತಿ ಅವ್ರ ಮದ್ವೆ ಆದಾಗ ಆಮೇಲೆ ಈಗ ಮೊನ್ನೆ ಹೋಗಿ ಕೆ.ಸಿ. ದಾಸ್ ಸೋನ್ ಪಾಪಡಿ. ಆದ್ರೂ ಇವ್ರು ನೋಡಕ್ಕೆ ಅವಾಗ ಕೊಟ್ಟಿರೋ ರಸಗುಲ್ಲ ತರಾನೇ ಇದಾರೆ ತಾನೆ? ಅಲ್ಲ, 2 ರಸಗುಲ್ಲಾನು ಸಖತ್ತಾಗಿದೆ. ಸ್ಕ್ರೀನ್ ವೈಫು, ರಿಯಲ್ ವೈಫು. ಭಾವನಾ ಮೇಡಮ್, ಹಬ್ಬದ ಸ್ಪೆಷಲ್ ಆಗಿ ಇವತ್ತು ಮೋಹನ್ ಸರ್ ಅವ್ರಿಗೆ ಅವ್ರನ್ನ ಹಿಡ್ಕೊಂಡು ಅವ್ರ ಜೊತೆಗೆ ಯಾವ ಅಡ್ಗೆ ಮಾಡ್ಕೊಡ್ತೀರಾ? ಅವ್ರು ಹಿಡ್ಕೊಂಡೆಲ್ಲ ಮಾಡಲ್ಲ. ನಾನೇನ್ ಅನ್ಕೊಳ್ಳಲ್ಲ. ಹಿಡ್ಕೊಳ್ಳಿ ನಿಮ್ ಟೀಮ್ ಉಂಟು, ಮೇಡಮ್ ಉಂಟು, ಅಡಿಗೆ ಮನೆ ಉಂಟು. ನಾನು ಅಲ್ಲಿ ನಿಂತ್ಕೊಂಡು ನಿಮ್ಮನ್ನ ಅಕಸ್ಮಾತ್ ಏನೋ ಟಿಪ್ಸ್ ಬೇಕಾದ್ರೆ ಕೊಡ್ತಾ ಇರ್ತೀನಿ. ಜೊತೆಗೆ ನೀವ್ ಏನ್ ಅಡಿಗೆ ಮಾಡ್ತೀರಾ ಅಂತ ನಮ್ಮ ವೀಕ್ಷಕರಿಗೆ ಹೇಳ್ಬೇಕು. ನಾನು ಅಲ್ಲಿಂದಾನೇ ಬರ್ತೀನಿ. ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಇದೆ, ತಗೊಳ್ಳಿ ಮೇಡಮ್. ಇವತ್ತಿನ ಅಡುಗೆಯ ಹೆಸರು ಮತ್ತೆ ಅದಕ್ಕೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸ್ ಯಾವ್ದು? ಮೊದಲಿಗೆ ಎಲ್ಲರಿಗೂ, ಕನ್ನಡ ಜನತೆಗೆ ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು. ನಮ್ಮ ಟೀಮ್ ಪರವಾಗಿ ಹೇಳ್ಬೇಡ. ಹಾಗೆ ನಾನು ಮೂಲತಃ ಬೆಳೆದಿರೋದು ಹೆಚ್ಚಾಗಿ ದಾವಣಗೆರೆ, ಶಿವಮೊಗ್ಗ ಅಲ್ಲೆಲ್ಲ ಬೆಳೆದಿದ್ರು. ಮೂಲ ನಂದು ದಕ್ಷಿಣ ಕನ್ನಡ ಮತ್ತು ಮಲೆನಾಡೊಳೇನೆ. ಆದ್ರೆ ಈ ಸತಿ ದಸರಾಕಂತಾನೆ ನಾನು ಇದನ್ನ ಒಂದ್ ಸ್ವಲ್ಪ ಸ್ಪೆಷಲ್ ಆಗಿ ರೆಸಿಪಿ ತಯಾರು ಮಾಡ್ಕೊಂಡು ಬಂದಿದ್ದೀನಿ. ಇದರ ಹೆಸರು ಎರಿಯಪ್ಪ ಅಂತ ಹೇಳಿ. ಇದಕ್ಕೆ ಬೇಕಾದಂತಹ ಸಾಮಗ್ರಿಗಳು ಅಕ್ಕಿ, ಬೆಲ್ಲ, ಏಲಕ್ಕಿ, ತುರಿದಿರುವಂತಹ ತೆಂಗಿನಕಾಯಿ ಮತ್ತು ಎಳ್ಳು, ಬಿಳಿ ಎಳ್ಳು. ಎಣ್ಣೆನ ಮೊದಲಿಗೆ ಕಾಯಿಸ್ಕೊಳ್ಳೋದು. ಬಾಣಲೆಯಲ್ಲಿ. ಈಗ ನಿಮಗ್ ತಾನೇ ಅಡ್ಗೆ ಹೇಳ್ಕೊಡ್ಬೇಕಾಗಿದ್ದು. ಶ್ರೀವಿದ್ಯಾ ಅವ್ರೆ, ನಾಳೆಯಿಂದ ನಿಮ್ಗೆ ಅಡ್ಗೆ ಮನೆ ರಜಾ ಆಯ್ತಾ? ಇನ್ಮೇಲೆ ಇವ್ರನ್ನೇ ಕಳ್ಸಿ. ಇದೆಲ್ಲ ಆಗುತ್ತೆ ಅಂತ ಗೊತ್ತಿದ್ರೆ ಪ್ರೋಗ್ರಾಮ್ಗೆ ಬರ್ತಾ ಇರ್ಲಿಲ್ಲ. ಎಣ್ಣೆ ಇಳಿಸಿರಿಬೇಕು ಬಾಣ್ಲಿಲಿ. ಸೊ ಇವತ್ತು ಹಬ್ಬದ ದಿನ ಭಾವನಾ ಮೇಡಮ್ ಹೇಳ್ಕೊಟ್ಟಿರೋ ಯರಿಯಪ್ಪ ಅವರು ಮಾಡ್ತಾ ಇದ್ದಾರೆ. ನಾವು ಇವತ್ತು ನಮ್ಮ ಅಡಿಗೆಗೆ ಬಳಸ್ತಾ ಇರೋದು ಫಿಯೋನಾ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಎಣ್ಣೆ ಕಾಯೋ ತನಕ ನಾವು ಅಕ್ಕಿಯನ್ನು ರುಬ್ಕೊಳ್ಬೇಕು. ಅಕ್ಕಿನ ರುಬ್ಕೊಳ್ಬೇಕಾದ್ರೆ ಎಲ್ಲ ಜೊತೆಲಿ ಹಾಕೋದು. ಕುಟ್ಟಿರುವಂತಹ ಬೆಲ್ಲ, ತೆಂಗಿನಕಾಯಿ, ಆಮೇಲೆ ಏಲಕ್ಕಿ ಪುಡಿ ಮಾಡ್ಕೊಂಡಿರುವಂತದ್ದು. ಎಳ್ಳು ಬೇಡ, ಎಳ್ಳು ಹಾಗೆ ಇಡಿ ಹಾಕೋಣ ಕಲ್ಸಕ್ಕೆ. ಆಯ್ತಾ? ಇದಿಷ್ಟನ್ನ ರುಬ್ಕೊಂಡು ತಯಾರು ಮಾಡ್ಕೊಂಡು ಬೇಡ. ಆಲ್ಮೋಸ್ಟ್ ನಿಮ್ಗೊಂದು ದೋಸೆ ಹಿಟ್ಟಿನ ಹದದಲ್ಲಿ ರುಬ್ಕೊಂಡ್ರೆ ಸಾಕಾಗತ್ತೆ. ಸೊ ನೆನ್ಸಿಟ್ಕೊಂಡಿರುವಂತಹ ಅಕ್ಕಿ ಹಾಕೊಂಡಿದ್ದೀರಾ, ಅದಕ್ಕೆ ಕಾಯಿ ತುರಿ ಹಾಕಿದ್ದೀರಾ. ಬನ್ನಿ ಸರ್, ಅಕ್ಕಿ ಮತ್ತೆ ತೆಂಗಿನಕಾಯಿ ಮೊದಲು ರುಬ್ಕೊಳ್ಳಿ. ಹೆಂಗಂದ್ರು ಬೆಲ್ಲ ಸರಿಯಾಗಿ ಪುಡಿ ಮಾಡಿ ಆಗಿದೆ ಹದವಾಗಿ. ಅಲ್ಲ, ಇದ್ರಲ್ಲಿ ಹಾರ್ಕೊಂಬರಲ್ವಾ? ಅದನ್ನೇ ಬಾಯಿ ಮುಚ್ಚಿ ಅಂದಿದ್ದು. ಬಾಯಿ ಮುಚ್ಚಿ ಅಂದ್ರೆ ನಿಂದಲ್ಲ ಹೇಳಿದ್ದು. ಸಾಕು. ಸಾಕ? ಯಾರಾದ್ರೂ ನೀನ್ ಅಡ್ಗೆನೆ ಮಾಡಿಲ್ಲ ಅಂತ ಕೊಬ್ಬು ಮಾಡಿದ್ರೆ ಇನ್ನೊಂಚೂರು ಉರಿಬೇಕಾಗಿತ್ತು. ಹೌದಾ? ಬೆಲ್ಲ ಹಾಕ್ಬಿಟ್ಟು. ಓಕೆ, ಸೊ ಈಗ ತಾನೇ ಬೆಲ್ಲ ಕೂಡ ಹಾಕೊಂಡಿದ್ದಾರೆ. ಸಾಕು, ಗುಡ್. ಸೂಪರ್. ದೋಸೆ ಹಿಟ್ಟಿನ ಹದ ಬಂದಿದೆ. ಮಿಕ್ಸಿ ಕರೆಂಟ್ ಹೊಡಿಲಿಲ್ಲ. ಸೊ ರುಬ್ಕೊಂಡಿರೋದನ್ನ ಒಂದು ಬೌಲಿಗೆ ಹಾಕೊಂಡು ಇವಾಗ ಎಳ್ಳು ಹಾಕಿ ಮೋಹನ್ ಇದಕ್ಕ. ಹಾ, ಮೋಹನ್ ಸರ್ ಮುಖದಲ್ಲಿ ನೋಡ್ತಿರೋ ಕಳೆ ನೋಡ್ತಿದ್ರೆ ಅದ್ ಎಷ್ಟು ಚೆನ್ನಾಗಿ ಉಬ್ಬುತ್ತಾ ಇದೆಯೋ ಅದೇ ತರ ಅಲ್ವಾ? ನನ್ಗೆ ಹೇಳ್ಬೇಕು ಅಂದ್ರೆ ಅನೂಪ್ ಪ್ರಭಾಕರ್, ಭಾವನಾ ಬಕ್ಕಿ ಹೀರೋಯಿನ್ಸ್. ನನ್ಗೆ ಎಲ್ಲಾ ಪಿಕ್ಚರ್ ಇಟ್ಟು ನಾವು ಮಾಡಿದ್ದು. ಈಗ ಒಂದ್ ಸಬ್ಜೆಕ್ಟ್ ಪ್ಲಾನ್ ಮಾಡಿ ಸರ್, ಇನ್ನೇನ್ ಪ್ರೊಡ್ಯೂಸ್ ಮಾಡ್ತಿರಲ್ಲ ಈಗ ಮಾಡೋಣ. ಇವಾಗ ಈ ಬಂಧನ ತರ ತೆಗಿಬೇಕು. ಎರಿಯಪ್ಪ ಸಬ್ಜೆಕ್ಟ್ ಆಗ್ತಾ ಇದೆ ಈಗ. ತೆಗಿಲ್ಲ, ಪೂರ್ತಿ ಇಟ್ಕೊಳ್ಳಿ, ಇಲ್ದಿರ ಮುರ್ಕೊಂಡ್ರೆ ಕಷ್ಟ ಅಲ್ವಾ? ಅಂದ್ರೆ ಗೋಲ್ಡನ್ ಬ್ರೌನ್ ಆಗೋವರೆಗೂ. ಇದು
ಬ್ಯೂಟಿಫುಲ್, ಲವ್ಲಿ ಆಗಿದೆ ಅಲ್ವಾ? ಹಾ ಹಾ. ದಸರಾ ಹಬ್ಬದ ವಿಶೇಷವಾಗಿ ಭಾವನಾ ಮೇಡಮ್ ಬಂದು ಮೋಹನ್ ಸರ್ಗೆ ಸ್ಪೆಷಲ್ ಆಗಿ ಹೇಳ್ಕೊಟ್ಟು ಎರಿಯಪ್ಪ ಮಾಡ್ತಿದ್ದಾರೆ. ಇವಾಗ ಅದನ್ನ ಟೇಸ್ಟ್ ಮಾಡುವಂತ ಸಮಯ. ವಿದ್ಯಾ ಮೇಡಮ್, ಯೋಚನೆ ಮಾಡಿ, ಮದುವೆ ಆದ್ಮೇಲೆ ಫಸ್ಟ್ ಟೈಮ್ ಮೋಹನ್ ಸರ್ ಮಾಡಿರೋ ಸ್ವೀಟ್ ತಿಂತ ಇದ್ದೀರಾ. ಹ್ಯಾಪಿ ಆನಿವರ್ಸರಿ ಕಣ ಮೋಹನ್. ಥ್ಯಾಂಕ್ ಯು. ಬಂದು ಇಲ್ಲ, ಕರ್ದು ಇಲ್ಲ. 25th ಇಯರ್ ಯಾ? ಹೇಗಿದೆ? ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದೆ. ಎಲ್ಲಿ ನೋಡೋಣ. ಹೌದಾ? ಚೆನ್ನಾಗಿ ಸಿಹಿಯಾಗಿರ್ಲಿ ನಿಮ್ ಜೀವನ. ದಸರಾ ಹಬ್ಬದಿಂದ ಇವತ್ತು ಅಲ್ಲ Thank you ಸರ್, so ನೀವ್ much. ನೀವೇ ಒಳ್ಳೆ ತಿನ್ಕೊಳ್ತಾ ವಿಷಯ ಇದ್ರೆ ನಮ್ಗೆ ನನಗೆ ಮಾಡಕ್ಕೆ ಒಂಚೂರು ಅವಕಾಶ ಕೊಡ್ರಿ. ಸಿಕ್ತು. ಖುಷಿಯಾಗಿ ಕೊಡ್ತೀನಿ. ಚೆನ್ನಾಗಿದೆ ಅಂತ ಹೇಳ್ಬಿಡಿ, ಚೆನ್ನಾಗಿಲ್ದೇ ಇದ್ರು ಎ ಕ್ಲಾಸ್ ಸರ್, ಎ ಕ್ಲಾಸ್, ಅಲ್ಟಿಮೇಟ್. ಚೆನ್ನಾಗಿದೆ, ಗುಡ್. ಈ ಒಂದು ಸ್ವೀಟ್ ನ ಮಾಡೋದು ಹೇಗೆ, ಅದರ ವಿಧಾನ ನೋಡ್ಕೊಂಬರೋಣ. ಎರಿಯಪ್ಪ ಮಾಡುವ ವಿಧಾನ. ಮೊದಲಿಗೆ ಒಂದು ಪ್ಯಾನ್ ನಲ್ಲಿ ಎಣ್ಣೆ ಹಾಕಿಕೊಳ್ಳಿ. ಒಂದು ಮಿಕ್ಸಿ ಜಾರ್ಗೆ ನೆನೆಸಿಟ್ಟ ಅಕ್ಕಿ, ತೆಂಗಿನಕಾಯಿ ಹಾಕಿ ಬೆಲ್ಲ, ದೋಸೆಯ ಹಿಟ್ಟಿನ ಹದಕ್ಕೆ ರುಬ್ಬಿಕೊಳ್ಳಿ. ನಂತರ ಏಲಕ್ಕಿ ಹಾಗೂ ಬಿಳಿ ಎಳ್ಳನ್ನು ಸೇರಿಸಿಕೊಂಡು ಕಾದಿರುವಂತಹ ಎಣ್ಣೆಗೆ ಹಾಕಿಕೊಂಡು ಕರೆದರೆ ಎರಿಯಪ್ಪ ರೆಡಿ. ಮೇಡಮ್, ತುಂಬಾ ಖುಷಿ ಆಯ್ತು. ಅಲ್ಲ, ಹಬ್ಬದ ದಿನ, she is not only an artist, she is a politician also. ಸೊ ಹಬ್ಬದ ದಿನ ಸ್ನೇಹ ಉಳಿಸ್ಕೊಳ್ಳೋದಕ್ಕೆ ಬಂದಂತಹ ಭಾವನಾ ಅವರಿಗೆ ಕಪಲ್ಸ್ ಕಿಚನ್ ಪರವಾಗಿ ಒಂದು ಸ್ಪೆಷಲ್ ಕಾಣಿಕೆ. ಓ Oh, great. Oh. Thank you so much for ಥ್ಯಾಂಕ್ಸ್ coming. ಅ ಲಾಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. Thank you, ಮತ್ತೊಮ್ಮೆ thank ಹಬ್ಬದ you. ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ Thank ಯು. you, thank you so much, thank you. ಬಾಯ್. ಸರ್, ನಿಮ್ಮ ಕತೆ ಪೆಂಡಿಂಗ್ ಇದೆ ಸರ್. ಹೆಂಗೆ ಇವರು ನಿಮಗೆ ಬಿದ್ರು, ಹೆಂಗ್ ಪಟಾಯಿಸಿದ್ರಿ ಅಂತ? ಅಲ್ಲ, ಅದು ಸ್ವಲ್ಪ ಫ್ರೆಂಡ್ಶಿಪ್ ಬೆಳೀತು. ಅದು ಬಿಟ್ಟು ನಾನು ಧೈರ್ಯ ಮಾಡಲಿಲ್ಲ ಹೇಳಕ್ಕೆ. ಅಕಸ್ಮಾತ್ ಐ ಜಸ್ಟ್ ವಾಂಟೆಡ್ ಹರ್ ಟು ಸೇ ಎಸ್, ಐ ಡಿಂಟ್ ವಾಂಟ್ ನೋ ಫಾರ್ ಅನ್ ಆನ್ಸರ್. ಸೊ ಆ ತರ ಇತ್ತು ಪರಿಸ್ಥಿತಿ. ನನ್ನ ಸ್ನೇಹಿತ ಒಬ್ಬ ಉಮಾಶಂಕರ್ ಅಂತ ಇದ್ದಾನೆ, ನಾವು ಶಂಕರ ಅಂತ ಕರಿತೀವಿ. ಇವನು ಬಸ್ ಸ್ಟಾಪ್ ಅಲ್ಲಿ ನಿಂತಿದ್ಲಂತೆ. ಅವನು ಹೋಗಿ ಮೋಹನ ನೀನ್ ಲವ್ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟಿದ್ದಾನೆ. ಕಡೆಗೆ ಅವ್ನು ನನ್ಗೆ ನೀಟಾಗಿ ಬಂದು ಹೇಳ್ತಾನೆ, ಅಮ್ಮ ಅವಳಿಗೆ ಹೇಳ್ಬಿಟ್ಟೆ ಕಣೋ ಅಂತಾನೆ. ಅಯ್ಯೋ ಪಾಪಿ, ಲವ್ ನೀನ್ ಯಾಕೋ ಹೇಳ್ದೆ ಅಂತ ನನ್ಗೆ ಭಯ ಆಗೋಯ್ತು. ಇವಳ ಫ್ರೆಂಡ್ ಅಕ್ಕಂದು ಬುಲ್ ಟೆಂಪಲ್ ರೋಡ್ ಧರ್ಮಸ್ಥಳ ಚೌಲ್ಟ್ರಿಲಿ ಮದುವೆ ಆಗ್ತಿತ್ತು. ನನ್ಗೆ ಇವಳಿಗೆ ಕಾಮನ್ ಫ್ರೆಂಡ್ ಪವಿತ್ರ ಅಂತ. ಇಬ್ರು ಹೋಗಿದ್ವಿ. ಅಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಕೂತಿದ್ವಿ. ಇವಳು ಶಂಕರ ಹಿಂಗ್ ಹೇಳ್ದ ಅಂದ್ಲು. ನನಗೆ ಕೈ ಕಾಲು ನಡ್ಕ. ನಾನ್ ಹೇಳ್ಬೇಕಾದ ವಿಷಯನ ಅವನು ಹೋಗಿ ಹೇಳ್ಬಿಟ್ಟಿದಾನಲ್ಲ. ಸರಿ ಆಯ್ತು, ಅದು ನಿಜ ಅಂದ್ರೆ ಏನಿವಾಗ ಅಂದೆ. ಏನು ಉತ್ತರ ಕೊಡ್ಲಿಲ್ಲ, ಸುಮ್ಮನೆ ಹೊರಟೋದ್ಲು. ಆಮೇಲೆ ನೋಡ್ದೆ ಹಂಗೆ ಇದ್ ಮಾಡ್ತಾ ಇತ್ತು. ನಾನು ಇವಾಗ ಹೇಳ್ತಾಳೆ ಅಂತ ಕಾಯ್ತಾನೆ ಹೋದೆ. 6th ಮಂತ್ಗೋ 7th ಮಂತ್ಗೋ ಬಂದ್ಲು. ನನ್ಗೆ ಇದೆಲ್ಲ ಏನು ಇಷ್ಟ ಆಗಲ್ಲ, ನನ್ಗೆ ಕ್ಯಾನ್ಸರ್ ಅಂದ್ಬಿಟ್ಲು. ನನಗೆ ಏನ್ ಗೊತ್ತಾ, ಅವ್ರು ಬೇಡ ಅನ್ನೋದು, ಅವ್ರು ಬೇಜಾರು ಮಾಡ್ಕೊಳ್ಳೋದು, ಸಪ್ಪೆ ಮಾಡ್ಕೊಳ್ಳೋದು ಮುಖ, ಅದೆಲ್ಲ ಇಷ್ಟ ಇರಲಿಲ್ಲ. ಸೊ ಹೆಂಗೋ ಬಿಟ್ಟು ಹೋದ್ರೆ ಸಾಕು, ಅವರೇ ಬಿಟ್ಟೋಗ್ಬಿಡ್ಬೇಕು. ಏನೋ ಒಂದು ಸುಳ್ಳು ಹೆಂಗೋ ತಪ್ಪಿಸ್ಕೊಂಡ್ಬಿಡೋಣ ಅಂತ. ಪಾಪ ಅವರು ಗೀತಾ ಫಿಲಂ ಶಂಕರ್ನಾಗ್ ಸರ್ ತರ ಸತ್ಯವಾಗ್ಲೂ ಅದು ನಮ್ಗೆಲ್ಲ ಇನ್ಸ್ಪಿರೇಷನ್. ಅವ್ನು ಅಷ್ಟು ಮಾಡ್ದ ಶಂಕರ್ನಾಗು, ನಾನು ಮಾಡಲ್ವಾ ಅಂದ್ಬಿಟ್ಟು ನಾನು ಫ್ರೆಂಡ್ಸ್ ಹತ್ರ ಎಲ್ಲ ಆಗಿನ ಕಾಲಕ್ಕೆ 1991 ಅಲ್ಲಿ 90,000 ರೂಪಾಯಿ ಕಲೆಕ್ಟ್ ಮಾಡಿದ್ದೆ. ಅಂದ್ರೆ 9 ಲಕ್ಷ ಲೆಕ್ಕ ಇವಾಗಕ್ಕೆ ಆಲ್ಮೋಸ್ಟ್. ಅದೇನು ಅಂತ ಗೊತ್ತಿಲ್ಲ. ರಿಪೋರ್ಟ್ ತಗೊಂಬ ಅಂದ್ಬಿಟ್ಟು ರಿಪೋರ್ಟ್ ಇದ್ರಲ್ವಾ ಕೊಡಕ್ಕೆ, ನನಗೆ ಗೊತ್ತಿಲ್ಲ. ಕಡೆಗೆ ನಾನು ಸುಳ್ಳು ಹೇಳ್ದೆ ಅಂತಾಳೆ. ನನ್ಗೆ ಗಡ್ಡ ಎಲ್ಲ ಬಿಟ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ನೋಡಿದ್ರೆ ಇವಳು ಸುಳ್ಳು ಅಂತಾಳೆ. ರಿಪೋರ್ಟ್ ಇಲ್ಲ, ಏನು ಇಲ್ಲ, ನಾನು ನಿನ್ನ ಅವಾಯ್ಡ್ ಮಾಡಕ್ ಮಾಡಿದೆ ಅಂದ್ಬಿಟ್ಲು. ಆಯ್ತು, ಯಾವಾಗ ಒಪ್ಕೊಡ್ರಿ ಮೇಡಮ್? ಅದು ಡೆಲ್ಲಿಗೆ ಹೋದ್ವಿ ನಾವು. ನಾನೊಂದು ಟೀಕ್ ಪ್ಲಾಂಟೇಶನ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅದು 1 ತಿಂಗಳು ರಜಾ ಕೊಡ್ತಿರ್ಲಿಲ್ಲ. ಸೊ ಅದಕ್ಕೆ ಕೆಲಸನೇ ಬಿಟ್ಬಿಟ್ಟೆ. ಸೊ 1 ತಿಂಗಳು ನೈಟ್ ಎಲ್ಲ ಶೋ, ಬೆಳಗ್ಗೆ ಎಲ್ಲ ನಿದ್ದೆ. ಅಲ್ಲಿ ತುಂಬಾ ಹತ್ರ ಆಗ್ಬಿಟ್ಲು. ಅದು ನಾನು ಅಕ್ಕ ಭಾವನ್ಗೆ ಗೊತ್ತಿತ್ತು. ಅಂದ್ರೆ ಇವಳು ಹೇಳ್ಕೊಂಡಿದ್ಲು, ನಾನು ಇಂಥವ್ರನ್ನ ಇಷ್ಟಪಡ್ತಾ ಇದ್ದೀನಿ ಅಂತನೋ. ಒಟ್ನಲ್ಲಿ ಅವ್ರು ಇಷ್ಟಪಡ್ತಿದ್ರು. ಅದ್ ನನ್ನ ಕೈಲೂ ಕರೆಕ್ಟ್ ಆಗಿ ಹೇಳಿಲ್ಲ. ಅದೇನೋ ಗೊತ್ತಿಲ್ಲ, ಏನೋ ನನಗೆ ಕ್ಲಾರಿಟಿ ಇಲ್ಲ ಅವಾಗ ಹೆಂಗಿದ್ದೆ, ನಾ ಏನ್ ಮಾಡಿದೆ. ಒಟ್ನಲ್ಲಿ ಮದುವೆ ಮಾಡ್ಕೊಂಡೆ. ಸರಿ, ನಾನು ಮೊನ್ನೆ ಕರ್ಕೊಂಡು ಹೋಗ್ಬೇಕು. ನನ್ಗೆ 5 ಜನ ಹುಡುಗರು 5 ಜನ ಹುಡುಗಿನ ಕರ್ಕೊಂಬ ಅಂತ ಒಂದು ಟೀಮ್ ಕಟ್ಟು ಅಂತ ನನ್ಗೆ ಹೇಳ್ಬಿಟ್ಟಿದ್ದಾರೆ. ಓಕೆ, 5 ಜನ ಹುಡುಗರಾಗೋಯ್ತು. ಇವಳ ಫ್ರೆಂಡ್ ಬರ್ಬೇಕಾಗಿತ್ತು. ಇವಳ ಫ್ರೆಂಡ್ ಒಪ್ಪಿಗೆ ಕೊಟ್ಲು, ಇವಳು ಬರಲ್ಲ ಅನ್ಬಿಟ್ಲು. ಸರಿ, ಇವಳನ್ನ ಕರ್ಕೊಂಡು ಹೋಗ್ಬೇಕು ಅಂತ ನನಗೆ ಆಸೆ. ಹೆಂಗ್ ಕರ್ಕೊಂಡು ಹೋಗೋದು? ಮದುವೆ ಆಗಿಲ್ಲ, ಏನಿಲ್ಲ. ಇನ್ನು ನಮ್ ಪೇರೆಂಟ್ಸ್ ಅವ್ರ ಪೇರೆಂಟ್ಸ್ ಎಲ್ಲ ಮೀಟು ಮಾಡಿಲ್ಲ. ಕಡೆಗೆ ಅವ್ರ ಅಕ್ಕ ಭಾವಂಗೆ ಇವಳು ಹೇಳಿದ್ಲೇನೋ ಈ ತರ ಕರೀತಾ ಇದ್ದಾರೆ ಅಂತ. ಅವ್ರ ಭಾವ ಬಂದ್ರು. ನಾನು ಸೆಟ್ ಹೊಡಿತಾ ಇದ್ದೆ ಟೆರೆಸ್ ಮೇಲೆ. ಇವ್ರು ಬಂದ್ಬಿಟ್ರು ದಿಢೀರ್ ಅಂತ ಸ್ಕೂಟರ್ ಹಾಕೊಂಡು.
ನಾನು ವಿದ್ಯನ್ ಭಾವ ಅಂದು. ಸರ್ ಬನ್ನಿ ಸರ್ ಕೂತ್ಕೊಳ್ಳಿ. ಏನು ನೀವು ಕರ್ಕೊಂಡು ಹೋಗ್ತಾ ಇದ್ದೀರಂತೆ ಡೆಲ್ಲಿಗೆ, ಹೆಂಗ್ ಕಳ್ಸೋದು ಮದುವೆ ಆಗ್ದಾರ ಹುಡುಗಿನ? ಅವ್ರಿಗೇನು ಇಷ್ಟ ಆಯ್ತೋ ಗೊತ್ತಿಲ್ಲ. ನಾನು ಒಂದ್ ಮಾತು ಹೇಳಿದೆ, ಸರ್ ಅವ್ಳು ಬೆಳಗ್ಗೆ ಬಂದು ಸಂಜೆ ಹೋಗ್ತಾಳೆ, ಅವಾಗ ಮಾಡದೇ ಇದ್ದ ಕೆಲಸ ನಾನು ಡೆಲ್ಲಿಗೆ ಹೋಗಿ ಕರ್ಕೊಂಡು ಹೋಗಿ ಮಾಡ್ತೀನ ಸರ್ ಪಾಯಿಂಟ್ ಅಲ್ವಾ? ನನ್ನ ಮೇಲೆ ನಂಬಿಕೆ ಬಂತೇನೋ. ಸೊ ಹಾಗಾಗಿ ಕಳಿಸ್ಕೊಡೋಕೆ ಒಪ್ಕೊಂಡ್ರು. ರೈಲ್ವೆ ಸ್ಟೇಷನ್ಗೂ ಬಂದಿದ್ರು ಅನ್ಸುತ್ತೆ. ಸ್ಟೇಷನ್ಗೂ ಬಂದು ನಮ್ಮನ್ನ ಕಳಿಸ್ಕೊಟ್ಟು ಹುಷಾರಪ್ಪ ಅಂತ ಹೇಳಿ. ಏನ್ ಸರ್ ನಿಮ್ ಕತೆ ಸೂಪರ್ ಆಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋದಿದೆ. ಈಗ ಒಂದು ಚಿಕ್ಕ ಗೇಮ್. ಮೇಡಮ್ ಹೇಗಿದ್ರು ಸಿಂಗರ್ ಅಲ್ವಾ, ಸೊ ಸಾಂಗ್ ಬಗ್ಗೆ ಒಂದು ಗೇಮ್ ಇದೆ. ಗೇಮ್ ಏನಿಲ್ಲ, ತುಂಬಾ ಸಿಂಪಲ್. ನಾವು ಸಾಂಗ್ ನ ಚರಣ ಹಾಕ್ತಿವಿ, ನೀವು ಅದ್ರ ಪಲ್ಲವಿ ಯಾವ್ದು ಅಂತ ಕಂಡುಹಿಡಿಬೇಕು. ಇಬ್ರು ಸೇರಿ ಕಂಡುಹಿಡಿಬೇಕು. ಸೊ ಮೊದಲನೇ ಹಾಡು. ಬ್ರಹ್ಮಗೀಚಿದ ಬರಹಕ್ಕೆ ಮುಂದಾಲೋಚನೆ ಇಲ್ಲ. ಸರ್ಗೆ ಇದು ತುಂಬಾ ಈಸಿನಪ್ಪ. ಮೇಡಮ್ ನಿಮಗ್ ಗೊತ್ತಾ? ಗೊತ್ತು, ಯಾನೇ ಹೇಳ್ತೀನಿ. ಈ ಪ್ರೀತಿಯ ಮರೆತು ನಿಮ್ ಆನ್ಸರ್ ಸರಿನಾ ಇಲ್ವಾ ನೋಡೋಣ. ಈ ಪ್ರೀತಿಯ ಮರೆತು ಬಾಳುವುದು ಹೇಗೆ ಹೇಳು. ಓಕೆ, ಸೊ ಒಂದು ಪಾಯಿಂಟ್ ಮೇಡಮ್ ಕೊಟ್ಬಿಡ. ಈಗ ಎರಡನೇ ಹಾಡು, ಅದರ ಚರಣ ಕೇಳೋಣ. ಹಾಡು ಪ್ಲೀಸ್. ಸಂಚಾರಿ ಮನ ಸೆರೆಯಾದ ಕ್ಷಣ ಇದೆಗೂಡಲ್ಲಿ ಚಂದ್ರೋದಯ. ಗೆಸ್ ಮಾಡಿ ಸರ್. ಮೋಹನ್ ಸರ್ ಹಾಡು ಕೇಳಿದೀರಾ? ಕೇಳಿದ್ದೀನಿ, ಚರಣದಿಂದ ಕೇಳಿಲ್ಲ. ಚರಣ ಇಂದ ಯಾರು ಕೇಳೋದಿಲ್ಲ ಸರ್, ಪಲ್ಲವಿಯಿಂದಾನೇ ಕೇಳೋದು. ಗೊತ್ತಾಗ್ತಾ ಇಲ್ಲ. ಹಾಡು ಯಾವ್ದು ಅಂತ ನೋಡ್ಬಿಡೋಣ. ಗಾಳಿಯೇ ಓಕೆ, ಈಗ ಮೂರನೇ ಹಾಡು, ಅದರ ಚರಣ ಪ್ಲೇ ಮಾಡ್ತೀವಿ. ಹಾಡು ಪ್ಲೀಸ್. ಕವಿ ನುಡಿ ಕೋಗಿಲೆ ಹಾಡಿದ ಹಾಗೆ ಜೇದಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ನುಡಿಯೋ. ಅದೇ ಹಾಡ 100% ಚೆಕ್ ಮಾಡೋಣ. ಗ್ಯಾರಂಟಿ. ಹಾಡು ಪ್ಲೀಸ್. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ನುಡಿಯೋ. ಈಗ ಮುಂದಿನ ಹಾಡಿನ ಚರಣ. ಹಾಡು ಪ್ಲೀಸ್. ಮರಿಬೇಡ ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣು. ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ. ಮೈ ಕೂದಲೆಲ್ಲ ಎದ್ದೇಳ್ತಾ ಇದೆ. ಅದ್ ಹಿಂಗ್ ಬರೆದ್ರು ಆ ಪುಣ್ಯಾತ್ಮ ಹಂಸಲೇಖ ಅವರು. ನಾನು ಅವ್ರ ಗರಡಿಲೇ ಪಳಗ್ದವನು. ಸರಸ್ವತಿಯ ನಿಜವಾದ ಪುತ್ರ ಅವ್ರು. ಅಲ್ವಾ, ಅದಕ್ಕೆ ಅವರನ್ನ ಮಹಾಗುರುಗಳು ಅಂತ ಹ್ಯಾಟ್ಸ್ ಆಫ್. ಡೆಫಿನೆಟ್ಲಿ. ಎನಿವೇ, ಇಬ್ರು ತುಂಬಾ ಚೆನ್ನಾಗಿ ಆಡಿದ್ರಿ ಮೇಡಮ್. ಇವಾಗ ಸರ್ ಎಷ್ಟು ಬ್ಯೂಟಿಫುಲ್ ಆಗಿ ಗೊತ್ತಿಲ್ಲ ಅನ್ಬಿಟ್ಟು ಎಷ್ಟು ಸಖತ್ತಾಗಿ ಅಪ್ಪ ಮಾಡೋದು. ಈಗ ನೀವು ಹಬ್ಬದ ದಿನ ಬಂದಿದ್ದೀರಾ ನಮ್ಮ ಮನೆಗೆ, ಯಾವ ಒಂದು ಎಕ್ಸ್ಪರ್ಟ್ ಅಡಿಗೆ ಮಾಡ್ತಾ ಇದ್ದೀರಾ ಸರ್ಗೋಸ್ಕರ? ಅವ್ರಿಗೆ ಎಣ್ಣೆ ತಿಂಡಿ ಅಂದ್ರೆ ತುಂಬಾ ಇಷ್ಟ. ಸೊ ಸಿಹಿ ಜೊತೆ ಒಂದ್ ಖಾರ ಇರ್ಲೇಬೇಕಲ್ಲ ಹಬ್ಬದಲ್ಲಿ. ಬಜ್ಜಿನೇ ಮಾಡಿದ್ರು, ಅದನ್ನ ಸ್ವಲ್ಪ ವೆರೈಟಿ ಆಗಿ ಮಾಡೋಣ ಅಂತ ಆಲೂ ಸ್ಟಫ್ಡ್ ಮಿರ್ಚಿ ಬಜ್ಜಿ ಮಾಡೋಣ ಅಂತ. ಆಲೂ ಸ್ಟಫ್ ಮಿರ್ಚಿ ಬಜ್ಜಿ. ಬನ್ನಿ ಅಡಿಗೆ ಮನೆಗೆ ಹೋಗೋಣ, ಯಾವ ತರ ಮಾಡ್ತೀರಾ ಅಂತ ನೋಡೋಣ. ಬನ್ನಿ. ಚೈತ್ರ ಅವರ ಏನಂದ್ರೆ ಮಿರ್ಚಿ ಬಜ್ಜಿ ಜೊತೆಗೆ ಆಲೂ ಬೋಂಡನೂ ತಿಂದಂಗಾಗ್ಬೇಕು, ಮಿರ್ಚಿ ಬಜ್ಜಿನೂ ತಿಂದಂಗಾಗ್ಬೇಕು. ಅದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್: ಬೇಯಿಸ್ಕೊಂಡಿರುವಂತ ಆಲೂಗಡ್ಡೆ, ಸೋಂಪು, ಅರಿಶಿನ, ಹಸಿ ಈರುಳ್ಳಿ, ಕ್ಯಾರೆಟ್, ಅಚ್ಕಾರದ ಪುಡಿ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಇಂಗು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಚಿಟಿಕೆ ಸೋಡಾ. ಇದು ಹಿಟ್ಟು ಮಾಡ್ಕೊಳ್ಳೋದಕ್ಕೆ ಬೋಂಡ ಅದ್ದಿ ಕರಿಬೇಕಲ್ಲ, ಅದಕ್ಕೆ ಕಡಲೆ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟು ಗರಿ ಬರೋದಕ್ಕೆ, ಅಚ್ಕಾರದ ಪುಡಿ, ಖಾರಕ್ಕೆ ಉಪ್ಪು, ಅದಕ್ಕೆ ಒಂದ್ ಚಿಟಿಕೆ ಸೋಡಾನು ಹಾಕ್ಬೇಕಾಗತ್ತೆ. ಬೇಯಿಸಿಟ್ಕೊಂಡಿರೋ ಆಲೂಗಡ್ಡೆನ ಮ್ಯಾಶ್ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಈ ಸ್ಮ್ಯಾಶ್ ಮಾಡ್ಕೊಂಡಿರೋ ಆಲೂಗಡ್ಡೆಗೆ ಚಿಟಿಕೆ ಅರಿಶಿನ ಹಾಕೊಳ್ಳೋಣ. ಅರಿಶಿನ, ಸ್ವಲ್ಪ ಸೋಂಪು, ತುಂಬಾ ಅಲ್ಲ, ಸ್ವಲ್ಪ ಉಪ್ಪು ರುಚಿಗೆ ತಕ್ಕಂತೆ. ಹೆಂಗೆ ಕಲ್ತ್ಕೊಂಡ್ಬಿಟ್ಟಿದ್ದೀರಾ ಬಿಡಿ ಸರ್. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಹಸಿರು ಮೆಣಸಿನ್ಕಾಯಿ ಹಾಕೊಳ್ದೇ ಇದ್ರು ಪರವಾಗಿಲ್ಲ, ಹಾಕೊಂಡ್ರು ಚೆನ್ನಾಗಿರುತ್ತೆ. ಖಾರ ಬೇಕಾದವರು ಹಸಿರು ಮೆಣಸಿನ್ಕಾಯಿ ಹಾಕೋಬಹುದು, ಜೊತೆಗೆ ಸ್ವಲ್ಪ ಅಚ್ಕಾರದ ಪುಡಿನೂ ಹಾಕೋಬೇಕಾಗತ್ತೆ. ಓಕೆ, ಅಂದ್ರೆ ಮಿರ್ಚಿ ಒಳಗಡೆ ಮಿರ್ಚಿ. ಮಿರ್ಚಿ ಒಳಗಡೆ ಮಿರ್ಚಿ, ಅದಕ್ಕೆ ಸ್ವಲ್ಪ ಹಾಕೋಬೇಕು, ತುಂಬಾ ಬೇಡ. ಚಿಟ್ಕೆ ಇಂಗುನ ಹಾಕೊಳ್ಳೋಣ, ಟೇಸ್ಟ್ ಕೊಡುತ್ತೆ. ಇದನ್ನ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಈಗ ಸೈಡ್ ಅಲ್ಲಿ ಎಣ್ಣೆ ಕಾಯಿಗೆ ಇಟ್ಕೊಂಡ್ಬಿಡ್ಬೋದಾ? ಲೈಟ್ ಇಲ್ದೇ ಇರೋ ಸ್ಟವ್ ಹಚ್ಚಿದಾಯ್ತು ನೋಡಿ, ಇಲ್ಲಿ ಪಲ್ಯ ರೆಡಿ ಇದೆ, ಇಷ್ಟೇ. ಓಕೆ, ತುಂಬಾ ಸಿಂಪಲ್. ಓಕೆ, ನೆಕ್ಸ್ಟ್ ಈ ತರ ಕಾಶ್ಮೀರಿ ಮಿರ್ಚಿ ತಗೊಳ್ಳಿ, ಇದು ಖಾರ ಇರಲ್ಲ. ಓಕೆ, ಇದನ್ನ ಸ್ಲಿಟ್ ಮಾಡ್ಕೊಳ್ಳೋಣ. ಎಸ್, ತಗೊಳ್ಳಿ ಮೇಡಮ್. ಸೊ ಮಧ್ಯದಲ್ಲಿ ಸ್ಲಿಟ್ ಮಾಡ್ಕೊಂಡು ಅದರಲ್ಲಿರೋ ಬೀಜ ಎಲ್ಲ ತಿಕ್ಕೊಂಡ್ಬಿಡ್ಬೇಕು.
ನೋಡಿ ಸ್ಲಿಟ್ ಮಾಡ್ಕೊಂಡಿದೆ. So, ಇವಾಗ ಗೊತ್ತಾಯ್ತಲ್ಲ, ಮನೇಲಿ ಮಾಡ್ಬೇಕಂದ್ರೆ ಚಿಕ್ಕ ಮೆಣಸಿನ್ಕಾಯಿ ತಗೊಳ್ಳಿ. ಕಾಶ್ಮೀರಿ ಮಿರ್ಚಿನೇ ಚಿಕ್ಕ ಸೈಜ್. ಯಾವ್ದೇ ತಗೊಂಡ್ರು ಒಳಗಡೆ ಇರೋ ಮೆಣಸಿನ ಬೀಜನೆಲ್ಲ ತೆಗೆದು ಖಾಲಿ ಮಾಡ್ಕೊಬೇಕು. ಅದ್ರೊಳಗಡೆ ಸ್ಟಫ್ ತೆಗೆದು ಈ ತರ ಸ್ಟಫ್ ಮಾಡಿ ಇಟ್ಕೊಂಡ್ಬಿಡೋಣ. ಫಸ್ಟ್ ಸ್ಟಫ್ ಮಾಡಿರೋ ಮಿರ್ಚಿ ರೆಡಿ ಆಗಿದೆ. ಸೊ ಇದಕ್ಕೆ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಕಡಲೆ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟು, ಖಾರ ರುಚಿಗೆ ತಕ್ಕಂತೆ. ಇದಕ್ಕೆ ಹಿಟ್ಟಿಗೂ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಇಂಗು. ಸೊ ಇಷ್ಟ ಆಯ್ತಲ್ಲ, ಇದಕ್ಕೆ 2 ಪಿಂಚ್ ಹಾಕೊಳ್ಳಿ ಸಾಕು. 2 ಪಿಂಚ್ ಸೋಡಾ ಅಂದ್ರೆ ಉಬ್ಬಕ್ಕೆ ಅಲ್ವಾ? ಸ್ವಲ್ಪ ಗರಿನೂ ಬರುತ್ತೆ. ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೀರು ಹಾಕಿ ನೋಡಿ. ಇವಾಗ ಮಿರ್ಚಿನ ತಗೊಂಡೆ, ಹಿಟ್ಟಲ್ಲಿ ಅದ್ದಿ ಎಣ್ಣೆಗೆ ಹಾಕೋಣ. ಅರೆ ವಾ, ಗೋಲ್ಡನ್ ಬ್ರೌನ್ ಬರೋವರೆಗೂ ಕರಿಯೋಣ. ಆಗಿದೆ. ಸೊ ಮಿರ್ಚಿ ಬಜ್ಜಿ ರೆಡಿ ಆಗಿದೆ. ಓಕೆ, ಇದನ್ನ ತಗೊಳ್ಳಿ, ಪ್ಲೇಟ್ ಮೇಲೆ ಇಟ್ಕೊಳ್ಳಿ. ನೋಡಿ, ಮಧ್ಯ ಕಟ್ ಮಾಡಿ ಈರುಳ್ಳಿ ಹಾಕಿ, ಹಸಿ ಈರುಳ್ಳಿ ಹೆಚ್ಚಿರೋದನ್ನ ಹಾಕಿ, ಸ್ವಲ್ಪ ಕ್ಯಾರೆಟ್ ತುರಿ ಹಾಕೊಳ್ಳಿ, ಸ್ವಲ್ಪ ಚಿಟಿಕೆ ಉಪ್ಪು ಹಾಕೊಳ್ಳಿ, ಅಚ್ಕಾರದ ಪುಡಿನೂ ಉದುರಿಸ್ಕೊಳ್ಳಿ. ಇಷ್ಟು ಮಾಡಿ ಇದಕ್ಕೊಂಚೂರು ನಿಂಬೆ ರಸ. ಓಕೆ, ನನ್ನ ಬಾಯೊಳಗೆ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದೀನಿ. ಓಕೆ, ದಸರಾ ಹಬ್ಬದ ಸ್ಪೆಷಲ್ಗೆ ಮೇಡಮ್ ಮಾಡಿರೋ ಆಲೂ ಸ್ಟಫ್ ಮಿರ್ಚಿ ಬಜ್ಜಿ ರೆಡಿ ಇದೆ. ಮೇಡಮ್, ಪ್ರೀತಿಯಿಂದ ಸರ್ಗೆ ನೀವೇ ಉಣ ಬಡಿಸ್ಬೇಕು. ಇವಾಗ ಅದ್ ಕಮ್ಮಿ ಏನು ಹೇಳೋಂಗಿಲ್ಲ. ಸಖತ್ತಾಗಿದೆ. ಮೇಡಮ್, ನೀವೇ ಮಾಡಿರೋ ಬಜ್ಜಿ ಹೆಂಗಿದೆ? ಚೆನ್ನಾಗಿದೆ. ಹಬ್ಬಕ್ಕೆ ನಾವು ವಡೆ ತಿಂದಿರ್ತೀವಿ, ಬಜ್ಜಿ ತಿಂದಿರ್ತೀವಿ, ನಾನು ಬೋಂಡಾನು ತಿಂದಿದ್ದೀನಿ. ಆದ್ರೆ ಈ ತರ 2 in 1 ಆಲೂ ಸ್ಟಫ್ ಮಿರ್ಚಿ ಬಜ್ಜಿ ಫಸ್ಟ್ ಟೈಮ್ ತಿಂತಾ ಇರೋದು. ನೀವಂತೂ ಹಬ್ಬಕ್ಕೆ ಇದನ್ನು ಟ್ರೈ ಮಾಡಲೇಬೇಕು ವೀಕ್ಷಕರೇ. ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಸೊ ತುಂಬಾ ಸ್ವೀಟ್ ಅಂಡ್ ಸ್ಪೆಷಲ್ ಆಗಿ ನಮ್ಮ ಸ್ಟಫ್ಡ್ ಆಲೂ ಮಿರ್ಚಿ ಮಾಡ್ಕೊಟ್ಟಿದ್ದಾರೆ. ಈ ಒಂದು ಅಡಿಗೆನ ಮಾಡಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಮತ್ತೆ ಮಾಡುವ ವಿಧಾನ ಹೇಗಿದೆ ಅಂತ ನೋಡ್ಕೊಂಬರೋಣ. ಆಲೂ ಸ್ಟಫ್ ಮಿರ್ಚಿ ಮಾಡುವ ವಿಧಾನ. ಮೊದಲಿಗೆ ಬೇಯಿಸಿಕೊಂಡಂತಹ ಆಲೂಗಡ್ಡೆಯನ್ನ ಸ್ಮ್ಯಾಶ್ ಮಾಡಿಕೊಳ್ಳಿ. ನಂತರ ಸ್ವಲ್ಪ ಅರಿಶಿಣ, ಸೋಂಪು, ಉಪ್ಪು, ಕೊತ್ತಂಬರಿ ಸೊಪ್ಪು, ಮೆಣಸಿನಕಾಯಿ, ಅಚ್ಕಾರದ ಪುಡಿ, ಇಂಗು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಬಜ್ಜಿ ಮೆಣಸಿನಕಾಯಿಯನ್ನು ತೆಗೆದುಕೊಂಡು ಮಿಕ್ಸ್ ಮಾಡಿಕೊಂಡಂತಹ ಮಸಾಲೆಯನ್ನ ಸ್ಟಫ್ ಮಾಡಿಕೊಳ್ಳಿ. ಒಂದು ಬೌಲ್ಗೆ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಖಾರದ ಪುಡಿ, ಕೊತ್ತಂಬರಿ ಸೊಪ್ಪು, ಅರಿಶಿಣ, ಸೋಡಾ ಹಾಕಿ ಮಿಕ್ಸ್ ಮಾಡಿಕೊಂಡು ಮೆಣಸಿನಕಾಯಿಯನ್ನ ಡಿಪ್ ಮಾಡಿ ಎಣ್ಣೆಗೆ ಹಾಕಿಕೊಂಡು ಕರೆದುಕೊಂಡಂತಹ ಬಜ್ಜಿಗೆ ಈರುಳ್ಳಿ, ಕ್ಯಾರೆಟ್, ಚಿಟಿಕೆ ಉಪ್ಪು, ಖಾರದ ಪುಡಿ, ನಿಂಬೆ ರಸವನ್ನ ಹಿಂಡುಕೊಂಡರೆ ಆಲೂ ಸ್ಟಫ್ ಮಿರ್ಚಿ ರೆಡಿ. ಹೇಗ್ ನಡೀತು ಮದ್ವೆ ಅಂದ್ರೆ ನಾನು ಬಿಗಿನಿಂಗ್ ಇಂದ ಸ್ವಲ್ಪ ಇನ್ವಿಟೇಷನ್ ಸ್ವಲ್ಪ ಕ್ರಿಯೇಟಿವ್ ಆಗಿ ಮಾಡ್ಸೋಣ ಅಂತ ಹಂಸಲೇಖ ಸರ್ ಹತ್ರ ಹೋಗಿ ಕವನ ಬರೆಸ್ಕೊಂಡೆ. ಅವರು ಬರೆಯಕ್ಕೂ ಒಪ್ಕೊಂಡ್ರು, ಸಖತ್ತಾಗಿ ಬರೆದ್ರು. ನಾನು ಫಸ್ಟ್ ಟ್ರೈನ್ ಸ್ಕೆಚ್ ಹಾಕ್ಬಿಡ್ತೀನಿ ಸರ್. ನಾನು ಕಷ್ಟ ಸುಖ, ನೋವು ನಲಿವು, ಸುಖ ದುಃಖ ಆ ಥರದ್ದೆಲ್ಲ ಬೋಗಿಗಳು ನೇಮ್ ಮಾಡಿಬಿಡ್ತೀನಿ. ನಾನು ಬೋಗಿಲಿ ನಿಂತ್ಕೊಂಡಿರ್ತೀನಿ, ಕೈ ಚಾಚಿರ್ತೀನಿ, ಅವಳು ಓಡ್ ಬಂದು ಕೈ ಕೊಡೋ ಸ್ಕೆಚ್ಚು ಹಾಕಿರ್ತೀನಿ, ಬರ್ಸಿರ್ತೀನಿ. ಅವರು ಸಖತ್ತಾಗಿ ಬರೆದ್ರು. ಯೌವನಾಪುರದ ನಿಲ್ದಾಣದೋಳ್ ಕಷ್ಟ ಸುಖದ ಸರಳುಗಳ ಮೇಲ್ ಪ್ರೀತಿ ಎಂಬ ರೈಲು ಬುಸು ಬುಸು ಗುಡುತ್ತಿರಲು ಕಾದಿರಿಸಿದ ಹೃದಯದ ಸೀಟಿಗೆ ಓಡಿ ಬಂದಳು ನನ್ನವಳು. ಕೈ ನೀಡಿ ಕರೆದೊಯ್ವೆ, ಕೈಮಾರ ಇಳಿಸಿ, ಹಸಿರು ಬಾವುಟ ಬಿಡಿಸಿ, ಬೀಸಿ ಹರಸಿ ಕಳಿಸಿ. ಎಕ್ಸ್ಟ್ರಾರ್ಡಿನರಿ. ಓನ್ಲಿ ಹಿ ಕ್ಯಾನ್ ಡೂ ಸಚ್ ಥಿಂಗ್ಸ್. ಅಮೇಜಿಂಗ್. ಆಮೇಲೆ ಒಂದು ರಿಸೆಪ್ಷನ್ಗೆ ಒಂದು ಹೊಸದಾಗಿ ಪ್ಲಾನ್ ಮಾಡೋಣ ಅಂತ ನಾವುಗಳೇ ನನ್ನ ಫ್ರೆಂಡ್ಸು ಎಲ್ಲ ಸೇರಿ ಈ ಫ್ರೇಮ್ಸ್ಗಳು ಹೊಡೆದ್ಬಿಟ್ಟು ಬಟ್ಟೆಗಳು ಹೊಡೆದ್ಬಿಟ್ಟಿದ್ರು. ಟ್ರಯಾಂಗಲ್ಲು, ರೆಕ್ಟ್ಯಾಂಗಲ್ ಶೇಪಲ್ಲಿ ಬರೋರೆಲ್ಲ ರಿಸೆಪ್ಷನ್ಗೆ ಅಟೆಂಡ್ ಮಾಡೋರು. ಅವರು ಏನಾದ್ರು ಒಂದು ಹೇಳಿ, ಆಟೋಗ್ರಾಫ್ ತರ ಏನಾದ್ರು ಹೇಳಿ ಸಿಗ್ನೇಚರ್ ಮಾಡ್ಬೇಕು. ಅದಿನ್ನೂ ಇದೆ ನಿಮ್ಮ ಹತ್ರ? ನೋಡಿ, ಅಲ್ಲಿ ಬರ್ತಾ ಇದೆ.
ಅರೆ ವಾ. ಅಲ್ಲಿ ಎಷ್ಟು ಜನ ಸೀಕೈ ಚಂದ್ರು ಆಗ್ಲಿ, ಮಾಳವಿಕಾ ಆಗ್ಲಿ, ನಮ್ ರಾಜೇಶ್ ಆಗ್ಲಿ, ನಾರೇಶ್ ಅಂದ್ರೆ ರಾಜೇಶ್ ನಟರಂಗ, ಹಂಸಲೇಖ ಸರ್ ಆಗ್ಲಿ, ಎಲ್ಲ ಬಂದವರೆಲ್ಲ ಅಲ್ಲಿ ಒಂದು ಸೇಯಿಂಗ್ ಬರೆದ್ಬಿಟ್ಟು ಸಿಗ್ನೇಚರ್ ಹಾಕ್ಬಿಟ್ಟು ಹೋಗಿದ್ದಾರೆ. ಅದು ಬ್ಯೂಟಿಫುಲ್ ಮೆಮೊರಿ. ಅದೇ ಸರ್ ಇದೆಲ್ಲ ನಿಮ್ಗೆ ಐಡಿಯಾ? ನನ್ಗೆ ಅದೇ ಕೆಲ್ಸ ರೀ, ನನ್ ಕೆಲ್ಸನೇ ಅದು ಕಸಬೆ ಅದು. ಸೊ ಎಲ್ಲ ಬರ್ದಿರೋದು ಇದೆ. ನಾನು ಬೆಡ್ರೂಮ್ ಅಲ್ಲಿ ಅದು ಇದನ್ನ ಹಾಕ್ಬಿಟ್ಟು ಮಲ್ಕೋಬೇಕು ಅಂತ ಆಸೆ ಇದೆ. ಯಾವಾಗ ಹಾಕಿಸ್ತೀನೋ ಗೊತ್ತಿಲ್ಲ, ಅದನ್ನ ಮೇಂಟೈನ್ ಮಾಡ್ತಾ ಇದ್ದೀನಿ ಹಾಗೇನೆ. ಈ ನಿಮ್ಮ ಸ್ಪೆಷಲ್ ಮದುವೆ ಒಂದು ಸ್ಪೆಷಲ್ ವೀಟಿ ಇದೆ, ನೋಡೋಣ. ವೀಟಿ ಪ್ಲೀಸ್. ಕುಟ್ಟಿ ಕುಟ್ಟಿ ಒಂದು ಉಮ್ಮ ಕುಟ್ಟಿ ಕುಟ್ಟಿ. ಹಾಯ್ ವಿದ್ಯಾ. ಹಾಯ್ ಮೋನಾ. ನಮ್ಮ ಫ್ಯಾಮಿಲಿ ಕಡೆಯಲ್ಲೇ ನೀನು ತುಂಬ ಚೆನ್ನಾಗಿದ್ದೆ. ಅಷ್ಟೇ ಅಲ್ಲದೆ ಶ್ರೀನಗರ ಸುಂದರಿ ಅಂತ ಒಂದು ಬಿರುದು ಬೇರೆ ಬಂದಿತ್ತು ನಿನಗೆ. ಮೋನಾ, ನಾನು ಈ ಕಾಲೇಜ್ಗೆ ಡ್ರಾಮಾ ನೋಡೋಕೆ ಬರ್ತಾ ಇದ್ವು. ಆಗ ವಿದ್ಯಾ ಯಾವಾಗಲೂ ನಿನ್ನ ಜೊತೆ ಇರ್ತಾ ಇದ್ರು. ನೀನು ವಾರ್ಡ್ರೋಬ್ ಕ್ಲೀನ್ ಮಾಡ್ತಾ ಇದ್ದಾಗ ವಿದ್ಯನ್ ಫೋಟೋ ಸಿಕ್ತು. ಅವಾಗ ಸ್ವಲ್ಪ ನನಗೆ ಡೌಟ್ ಆಯಿತು. ವಿದ್ಯಾ, ನನಗೆ ನೀನು ಮಗಳ ಥರ. ನಿನಗೆ ಮೋಹನ್ ಬಗ್ಗೆ ಇಷ್ಟ ಇರೋದು ಸ್ವಲ್ಪ ನನಗೆ ಮೊದಲು ಅನುಮಾನ ಇತ್ತು. ಅವಾಗ ನಾನು ಕೇಳಬೇಕು ಅಂತ ಅನಿಸ್ತು. ಬಟ್ ನೀನಾಗಿ ಏನಾದರೂ ಹೇಳ್ತೀಯ ಅಂತ ಸುಮ್ಮನೆ ಇದ್ಬಿಟ್ಟೆ ನಾನು. ನೀನಾಗಿ ನೀನೇ ಹೇಳಿದೆ. ಆಮೇಲೆ ಅವನ್ನ ಕರ್ಕೊಂಡು ಬಾ ಅಂತ ನಾನು ಹೇಳಿದೆ ಮಾತಾಡಬೇಕು ಅಂತ. ಒಂದು ದಿವಸ ಮನೆಗೆ ಬಂದಿದ್ದರು. ಆವತ್ತು ನಾನು ಮೋಹನನ್ ಕೇಳಿದ್ದೆ, ಏನಪ್ಪ ಇದು, ಹೇಗೆ ಹೆಂಡ್ತಿನ ಹೆಂಗ್ ಸಾಕ್ತೀಯಾ ಅಂತ ಕೇಳಿದ್ದೆ. ನಂದು ಮದುವೆ ಅಂತ ಆಗೋಷ್ಟೊತ್ತಿಗೆ ನಾನೊಂದು ಹೆಸರು ಮಾಡ್ತೀನಿ, ನೀವೇನು ಯೋಚನೆ ಮಾಡಬೇಡಿ ಅಂತ ನಾನು ಕೇಳಿದ್ದೆ. ನೆಕ್ಸ್ಟ್ ಕುರುಬರ ರಾಣಿ ಸಿನಿಮಾ ಮಾಡಿದ್ರು. ಆಲ್ಮೋಸ್ಟ್ ಎಲ್ಲ ಕರ್ನಾಟಕಕ್ಕೆ ಗೊತ್ತಾಗೋದ್ರು ಅವರು. ಅಲ್ಲಿಗೆ ನನ್ನ ಡೌಟ್ ಏನಿತ್ತು ಅದೆಲ್ಲ ಒಂದು ಸ್ವಲ್ಪ ಕರ್ಕೋಯ್ತು. Then I decided to give my full heart for making your marriage happen. ಮದುವೆ ಆದಾಗಿಂದ ನಮ್ಮವರ ಮೋಹನ್ ಅವರ ಬಾಂಧವ್ಯ ಬಹಳ ಚೆನ್ನಾಗಿದೆ. 25 ವರ್ಷದಿಂದ ಇಷ್ಟು ಯಾವ ಥರ ಅನ್ಯೋನ್ಯವಾಗಿದ್ರು ಇವತ್ತು ಅಷ್ಟೇ ಅನ್ಯೋನ್ಯವಾಗಿ ಒಬ್ಬರಿಗೊಬ್ಬರು ಖುಷಿಯಾಗಿ ಚೆನ್ನಾಗಿದ್ದಾರೆ. ಮುಂದೇನೂ ಅವ್ರು ಹಾಗೆ ತುಂಬ ಚೆನ್ನಾಗಿರಲಿ ಅಷ್ಟೇ. ಸರ್ಪ್ರೈಸ್. ಹಾಯ್ ಅಮ್ಮ. ಹಾಯ್ ಅಪ್ಪ. ಅಮ್ಮ, ನೀನು ನಾನು ಚಿಕ್ಕವನಾಗಿದ್ದಾಗಿಂದ ಒಂದು ದೊಡ್ಡ ಸಪೋರ್ಟ್ ಸಿಸ್ಟಮ್ ಆಗಿದೆಯಾ. ಇನ್ನೂ ನೆನಪಿದೆ ನನಗೆ. ಕ್ರಿಕೆಟ್ ಕ್ಲಾಸಸ್ಗೆ ಹೋಗ್ತಿದ್ದಾಗಲಿ, ಸ್ವಿಮ್ಮಿಂಗ್ ಕ್ಲಾಸಸ್ಗೆ ಹೋಗ್ತಿದ್ದಾಗಲಿ ದಿನ ಪಿಕಪ್ ಡ್ರಾಪ್ ಮಾಡ್ತಿದ್ದೆ. ಅಮ್ಮ, ನೀನು ನಮ್ಮ ಅಪ್ಪಂಗೆ ತುಂಬ ಸಪೋರ್ಟಿವ್ ಆಗಿದೆಯಾ. ಈ ಇಂಡಸ್ಟ್ರೀಲಿ ಅಪ್ಸ್ ಡೌನ್ಸ್ ಇದ್ದೇ ಇರುತ್ತೆ. ಏನೇ ಕಷ್ಟ ಬಂದರೂ ಎಲ್ಲರನ್ನೂ ಮನೆಯವ್ರನ್ನೆಲ್ಲ ಒಂದು ಮಾಡಿಟ್ಟಿದ್ಯಾ. ಅಪ್ಪ, ನೀನು ಅಷ್ಟೇ ಅಮ್ಮನ ಮ್ಯೂಸಿಕಲ್ ಟ್ಯಾಲೆಂಟ್ಸ್ಗೆ ತುಂಬ ಸಪೋರ್ಟ್ ಮಾಡಿದ್ಯಾ. ನಿಂದೆ ಸಿನಿಮಾಗಳಲ್ಲಿ ಪ್ಲೇಬ್ಯಾಕ್ ಸಿಂಗರ್ ಆಗಿ ಹಾಡ್ತಿದ್ಯಾ. ಹಾಗೆ ಒಂದು ಹಾಡಿಗೆ ಸ್ಟೇಟ್ ಅವಾರ್ಡ್ ಕೂಡ ಬಂದಿದೆ. ಹೀಗೆ ಕಂಟಿನ್ಯೂ ಮಾಡ್ತೀರಿ ನಿನ್ನ ಸಪೋರ್ಟ್. ನಾನು ಚಿಕ್ಕ ವಯಸ್ಸಿಂದ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ನಾನು ಕೇಳೋದಕ್ಕೆ ಮುಂಚೆನೇ ಎಲ್ಲ ಕೊಡಿಸ್ಬಿಟ್ಟಿದ್ದೀರಾ ನನಗೆ. ನನ್ನ ಕಡೆಯಿಂದ ಏನಾದರೂ ಹರ್ಟ್ ಆಗಿದೆ ನಿಮಗೆ, ಐ ಆಮ್ ವೆರಿ ಸಾರಿ. ಲವ್ ಯು ಅಪ್ಪ. ಲವ್ ಯು ಮಾ. ಹ್ಯಾಪಿ 25th ಆನಿವರ್ಸರಿ. ಯಾಕೆ ಸರ್ ಕಣ್ಣೀರು? ಅಲ್ಲ, ಅವನು ಇಷ್ಟು ಚೆನ್ನಾಗಿ ಮಾತಾಡ್ತಾನೆ ಅಂತ ನಂಗೆ ಗೊತ್ತಿರಲಿಲ್ಲ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನನ್ನ ಮಗ ಅಲ್ವಾ? ನನ್ನ ಮಗನೂ ಕೂಡ. ಗಟ್. ಅಂದ್ರೆ ಮೋಹನ್ ಸರ್ ಅಂದ್ರೆ ನಾವು ಜಾಲಿಯಾಗಿ ನೋಡಿದೀವಿ, ಬಟ್ ಮಗನ್ ಮಾತು ಕೇಳ್ತಾ ಒಂದ್ ಸ್ವಲ್ಪ ಭಾವುಕರಾದ್ರಿ. ಏನು ಮಗನ್ ಬಗ್ಗೆ ಏನ್ ಅಭಿಪ್ರಾಯ? ಅಲ್ಲ, ನಾನು ಅವ್ನು ಯಾಕೆ ಹಂಗೆ ಹೇಳ್ದ ಅಂದ್ರೆ ಅವ್ನ ಬಾಲ್ಯನೇ ನಾನು ನೋಡ್ಲೇ ಇಲ್ಲ. ಐ ವಾಸ್ ಸೋ ಬಿಸಿ. ಮೂರ್ ಕಾಲ್ ಶೀಟ್ ವರ್ಕ್ ಮಾಡ್ತಾ ಇದ್ದೆ. ತುಂಬಾ ಎತ್ತಾಡ್ಸಿದೀನಿ, ಇನ್ನೊಂದು ಮಾಡಿದೀನಿ. ಅಂದ್ರೆ ಫನ್ ಟೈಮ್ ಅವ್ನು ಕೊಟ್ಟಿದ್ದೀನಿ ಅಥವಾ ನಾನು ತಗೊಂಡಿದ್ದೀನಿ. ಅವ್ನ ಬೆಳವಣಿಗೆಲೆಲ್ಲ ಇವಳೇ ಇದ್ದಿದ್ದ. ಇವಳೇ ಕಲ್ಸಿದ್ದು, ಇವಳೇ ಕ್ರಿಕೆಟ್ ಕರ್ಕೊಂಡು ಹೋಗಿದ್ದು, ಅಥವಾ ಅವ್ನ ಕ್ಲಾಸಸ್ಗೆ ಇದು ಡ್ರಾಪ್ ಮಾಡಿದ್ದಾಗಲಿ ನಾನು ಒಂದ್ ದಿವಸನೂ ಮಾಡಿಲ್ಲ. ಐ ವಾಸ್ ಸೋ ಬಿಸಿ. ಅದು ದಟ್ ವಾಸ್ ಮೈ ಪೀಕ್ ಟೈಮ್. ಮಾಡೋ ಪಿಕ್ಚರ್ಗಳೆಲ್ಲ ಹಿಟ್ ಆಗ್ತಾ ಇತ್ತು. ಕಂಟಿನ್ಯೂಸ್ ಪಿಕ್ಚರ್ ಮಾಡ್ತಾ ಇದ್ದೆ. ಔಟ್ಡೋರ್ ಇದಾಯ್ತು. 30 days 45 days ಊರಿಂದ ಆಚೆ ಇರ್ತಾ ಇದ್ದೆ. ಇವಳೇ ಬಂದ್ಬಿಡೋಳು, ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ಇವಳೇ ಬಂದಿದ್ದು ಎಷ್ಟೋ ದಿನ ಇದೆ. ಅಂದ್ರೆ ಕಲಾವಿದ್ರು ಒಂದು ಅಂದ್ರೆ ಫ್ಯಾಮಿಲಿಗೆ ಟೈಮ್ ಕೊಡೋದು ಸ್ವಲ್ಪ ಕಡಿಮೆ ಆಗುತ್ತೆ ಕಲಾವಿದ್ರು. ಅದನ್ನ ಕಾಂಪನ್ಸೇಟ್ ಮಾಡ್ಬಿಡ್ತಾರೆ ಮನೇಲಿದ್ದಾಗ. 24/7 ಇರ್ತಾರೆ, ಮಾತಾಡ್ತಾನೇ ಇರ್ತಾರೆ, ನಾವು ಕೇಳಿಸ್ಕೊತಾ ಇರ್ತೀವಿ. ಬಟ್ ಅದು ತುಂಬಾ ಕ್ಯೂಟ್ ಜೋಡಿರಪ್ಪ ನಿಮ್ಮಿಬ್ರು. ನೋಡ್ತೀರ ಹಂಗೆ ಒಂದು. ಥ್ಯಾಂಕ್ ಯು. ಈಗ ನೀವಿಬ್ರು ಪ್ರೀತಿಯಿಂದ ಅಡುಗೆ ಮಾಡಿರೋದು ನಾವು ನೋಡಿದೀವಿ, ಟೇಸ್ಟು ಮಾಡಿದೀವಿ. ಓಕೆ, ಒಂದು ಸ್ವೀಟು ಒಂದು ಖಾರ. ಬಟ್ ನಿಮ್ಮಿಬ್ರು ಕೈಯಲ್ಲಿ ಪ್ರೀತಿಯಿಂದ ಅಡುಗೆ ಮಾಡ್ಸಕ್ಕೆ ಒಬ್ರು ಸ್ಪೆಷಲ್ ವ್ಯಕ್ತಿ ಬಂದಿದ್ದಾರೆ. ಯಾರು? ನಮ್ಮ ಮಾಸ್ಟರ್ ಶೆಫ್. ಏನ್ ಮಾಡಿಸ್ತಾರೆ ಅಂತ ನೋಡೋಣ. ಕಿಚನ್ಗೆ ಹೋಗೋಣ. ಖಂಡಿತ. ಸೊ ಲೆಟ್ಸ್ ವೆಲ್ಕಮ್ ನಮ್ಮ ಶೆಫ್ ಶೋಭಾ ಜೋಜಿಗಾ. ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು.
ನಿಮಗೂ ಕೂಡ ದಸರಾ ಹಬ್ಬದ ಹಾರ್ದಿಕ ಶುಭಾಶಯ. ಥ್ಯಾಂಕ್ ಯು. ಹ್ಯಾಪಿ ದಸರಾ ಸರ್. ನನಗೂ ಹೇಳಿ ಅಂತ ಕೇಳೋಣ ಅಂತಿದ್ದೆ, ಹೇಳ್ಬಿಟ್ರಿ. ನಿಮಗೂ ಕೂಡ ದಸರಾ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ನಾಡಿನ ಸಮಸ್ತ ಜನತೆಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಬಾಸ್, ಇವತ್ತು ಏನ್ ಮಾಡ್ತಾ ಇದ್ದೀರಾ? ನಮ್ಮ ಕ್ಯೂಟ್ ಕಪಲ್ ಹತ್ರ ಏನ್ ಮಾಡಿಸ್ತಾ ಇದ್ದೀರಾ? ನೋಡಿ, ಇಲ್ಲಿ ನಾನು ಇಟ್ಟಿರೋದನ್ನ ನೋಡ್ಕೊಂಡು ನಿಮ್ಗೆ ನಾನು ಏನ್ ಇರ್ಬೋದು ಅಂತ ಹೇಳಿ ನೋಡೋಣ. ಹೇಳಿ ಸರ್, ನೀವೇನಾದ್ರು ಗೆಸ್ ಮಾಡ್ತೀರಾ ಸರ್? ಡಿಶ್ ಇದೆಲ್ಲ ನೋಡಿದ್ರೆ ಬಾರ್ಬಿಕ್ಯೂ ಐಟಮ್ ತರ ಇದೆ. ಓಕೆ, ಡಿಫ್ರೆಂಟ್ ಆಗಿದೆ. ಇದು ಪಂಚಗವ್ಯ. ಓ, ಪಂಚಗವ್ಯ ಅಂದ್ರೆ ಬೇರೆ ನಮ್ದು. ಪಂಚಗವ್ಯ ಅಂದ್ರೆ ಹಸು ಗಂಜಲ. ಹೌದು, ಹಾಲು, ಮೊಸರು, ತುಪ್ಪ, ಗಂಜಲ ಹಾಗೂ ಗೋಮಯದಿಂದ ಮಾಡಿರುವಂತಹ ಬೆರಣಿ ಇದು. ಹೌದಾ? ಓಕೆ, ಓಕೆ. ಇವತ್ತು ಹಬ್ಬದ ವಿಶೇಷತೆಗಾಗಿ ಪಂಚಗವ್ಯದ ಬೀಟ್ರೂಟ್ ಬಿರಿಯಾನಿಯನ್ನ ನಾವು ಮಾಡ್ತಿರೋದು. ಫ್ಯಾಂಟಾಸ್ಟಿಕ್. ನಾವು ಮಾಡ್ಬೇಕಾಗಿರೋ ಬಿರಿಯಾನಿಗಿರುವಂತಹ ಇಂಗ್ರೀಡಿಯೆಂಟ್ಸ್ ಇದು: ಬೀಟ್ರೂಟ್, ಕುಂಬಳಕಾಯಿ, ಮೊಳಕೆ ಕಟ್ಟಿರುವಂತಹ ಕಾಳು, ಹುರುಳಿ ಕಾಳಿದೆ, ಹೆಸರು ಕಾಳಿದೆ, ಹಾಗೆ ಕಡಲೆಕಾಳು, ಇವೆಲ್ಲ ಸ್ಪ್ರೌಟ್ಸ್ ಮಾಡ್ಕೊಂಡು ಇಟ್ಕೊಂಡಿರೋದು. ಹಾಗೇನೆ ವಿಶೇಷತೆ ಏನಂದ್ರೆ ನಾನಿವತ್ತು ಅಕ್ಕಿ ಬಳಸ್ತಿಲ್ಲ, ನವಣೆ ಬಳಸ್ತಿದ್ದೀನಿ. ತುಂಬಾ ಪೌಷ್ಟಿಕತೆ ಇದೆ, ಹಾಗಾಗಿ ನವಣೆಯನ್ನ ಬಳಸ್ಕೊಂಡು ಈ ಬಿರಿಯಾನಿ ಮಾಡ್ತಿರೋದು. ಜೊತೆಗೆ ಮೊಸರಿದೆ, ತುಪ್ಪ ಇದೆ, ಅರ್ಶಿನ ಇದೆ, ಹಾಗೇನೆ ಪುದೀನ ಹಾಗೂ ಕೊತ್ತಂಬರಿ ಸೊಪ್ಪು, ಆಮೇಲೆ ಬಾದಾಮಿ ಇದೆ, ಕೇಸರಿ ಕೂಡ ಇದೆ. ಈಗ ನಾವು ಬಿರಿಯಾನಿನ ಮಾಡ್ಕೊಳ್ಳೋಣವಾ? ಈಗ ನೋಡಿ ಸರ್, ಪಂಚಗವ್ಯಗಳಲ್ಲಿ ನಾವು ಹಾಲು, ಮೊಸರು, ತುಪ್ಪವನ್ನ ಅಡಿಗೆಗೆ ಬಳಸಬಹುದು, ಆದ್ರೆ ಗೋಮಯ ಹಾಗೂ ಸಗಣಿಯನ್ನ ಬಳಸಕ್ಕಾಗಲ್ವಲ್ಲ. ಹಾಗಾಗಿ ನಾವು ಇದನ್ನ ಬಿಸಿ ಮಾಡ್ಕೊಂಡು ಕೆಂಡ ಹಾಕಿದ ನಂತರ ಮಾಡ್ತಿದೀವಿ. ನಾನು ಅವಾಗಿಂದ ಯೋಚನೆ ಮಾಡ್ತೀನಿ ಮೇಡಮ್, ಬಿರಿಯಾನಿಗೆ ಇದನ್ನ ಹಾಕ್ಬಿಡ್ತೀರಾ ಅಂತ ಭಯ ಆಗ್ತಾ ಇತ್ತು. ಇಲ್ಲ, ಈ 3 ಇಂಟರ್ನಲ್ ಯೂಸ್ ಆಗುತ್ತೆ, ಇದು ಬರೀ ಸ್ಮೋಕ್ ಮಾತ್ರ ಯೂಸ್ ಆಗುತ್ತೆ. ದಸರಾ ಆಗಿರೋದ್ರಿಂದ ಮಣ್ಣಿನ ಮಡಿಕೆಯಲ್ಲಿ ಈ ಬಿರಿಯಾನಿ ಮಾಡೋದು. ಇಲ್ಲಿ ತುಪ್ಪ ಇದೆ ಮ್ಯಾಮ್, ತುಪ್ಪ ಹಾಕೊಳ್ಳೋಣವಾ? ಇಷ್ಟು ಹಾಕ್ಲಾ? ಹಾ, ಇದನ್ನ ತಿಂದ್ರೆ ಬಾಕಿ ಯೋಚನೆಗಳು ಬರಲ್ಲ, ಕೆಟ್ಟ ಯೋಚನೆಗಳು. ಈಗ ತುಪ್ಪ ಹಾಕೊಂಡಿದ್ದೀರಲ್ವಾ? ತುಪ್ಪ ಹಾಕೊಂಡ್ರು ಗೋಡಂಬಿ, ಅದು ಗೋಲ್ಡನ್ ಬ್ರೌನ್ ಫ್ರೈ ಮಾಡ್ಕೋಬೇಕಾ? ಹೌದು. ಓಕೆ, ಈಗ ಲೈಟ್ ಆಗಿ ಬ್ರೌನ್ ಆಗ್ತಾ ಇದೆ. ತರಕಾರಿಗಳನ್ನ ಹಾಕೊಳ್ಳೋಣ. ಬೀಟ್ರೂಟ್ ಹಾಕೊಳ್ತಿದ್ದಾರೆ ಮ್ಯಾಮ್. ಈಗ ಇದು ಹಾಕೊಳ್ಳ. ಕುಂಬಳಕಾಯಿ, ಸಿಹಿ ಕುಂಬಳಕಾಯಿ, ಮೊಳಕೆ ಕಟ್ಟಿದ ಕಾಳುಗಳು. ಸೊ ಇವೆಲ್ಲ ಹಸಿದ ಬೇಯಿಸಿರೋದ? ಹಸಿ, ಎಲ್ಲವೂ ಹಸಿ. ತರಕಾರಿಗೆ ಬೆಂದಿದೆ, ನವಣೆ ಹಾಕೊಳ್ಳೋಣವಾ? ಫಾಕ್ಸ್ಟೇಲ್ ಮಿಲ್ಲೆಟ್, ತುಂಬಾ ಪೌಷ್ಟಿಕತೆ. ಅರ್ಗದು ಲೇಟ್ ಲವಣೆ. ಹೌದು. ಈ ಹಕ್ಕಿಗಳಿಗೆಲ್ಲ ಹಾಕ್ತೀವಲ್ಲ, ಇದೇನಾ? ಹಾ, ಮಿಲ್ಲೆಟ್ಸ್. ಸೊ ತರಕಾರಿ ಎಲ್ಲ ಫಸ್ಟ್ ಹಾಕೊಂಡು ಬೇಯಿಸ್ಕೊಂಡಿದ್ದಾರೆ. ಫಸ್ಟ್ ತುಪ್ಪ, ಆಮೇಲೆ ಅದಕ್ಕೆ ಗೋಡಂಬಿ, ಆಮೇಲೆ ಎಲ್ಲ ತರಕಾರಿಗಳು. ಈಗ ಮೊಸರು. ಬಿರಿಯಾನಿ ಮೊಸರ? ಹೌದು ಸರ್, ನಾವಿದು ಪಂಚಗವ್ಯ ಬಿರಿಯಾನಿ ಮಾಡ್ತಿರೋದಲ್ವಾ, ಅದಕ್ಕೆ ಮೊಸರು ಹಾಕ್ತಿರೋದು. ಮೇನ್ ಇಂಗ್ರೀಡಿಯೆಂಟ್ ಹಾಲು. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇರೋದು ಆರೋಗ್ಯ ಮಿಲ್ಕ್. ಇಷ್ಟ ಹಾಕ್ಲಾ? ಹಾ. ಈಗ ತಟ್ಟೆ ಮುಚ್ಚೋಣ. ಒಂದ್ಸತಿ ನಾವು ಹಾಲು ಹಾಕಿದ ನಂತರ ತುಂಬಾ ತಿರ್ಗ್ಸಕ್ ಹೋಗ್ಬಾರ್ದು. ಒಂದು 15-20 ನಿಮಿಷ ಸ್ಲೋ ಕುಕಿಂಗ್ ಆಗ್ತಿರೋದಲ್ವಾ. ಮಣ್ಣಿನ ಮಡಿಕೆಯಲ್ಲಿ ಯಾವಾಗ್ಲೂ ಸ್ಲೋ ಕುಕಿಂಗ್ ಮಾಡಬೇಕು, ಫ್ಲೇವರ್ಸ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಒಂದು 20 ನಿಮಿಷ ಆಗತ್ತೆ ಬೇಯಕ್ಕೆ. ಬಾಸ್, ಇವಾಗ 19 ನಿಮಿಷ ಆಗಿರ್ಬೋದಲ್ಲ? ಓಕೆ, ಈಗ ಬಿರಿಯಾನಿ ಆಯ್ತು, ಕೆಂಡಾನು ಆಗಿದೆ. ಈಗ ಮ್ಯಾಜಿಕ್ ಆಗತ್ತೆ. ಮ್ಯಾಜಿಕ್? ಹೌದು. ನಾ ಹೇಳ್ದೆ ಅಲ್ವಾ, ಗಂಜಲ ಹಾಗೂ ಬೆರಣಿಯನ್ನ ಕೂಡ ಬಳಸ್ತಿದೀವಿ ಬಿರಿಯಾನಿಗೆ ಅಂತ. ಅದಕ್ಕೆ ಈಗ ಇದನ್ನ ಚೂರ್ ಚೂರ್ ಮಾಡ್ಕೊಂಡು ಮಣ್ಣಿನ ಬಟ್ಲಿಗೆ ಹಾಕೊಳ್ಳಿ. ಕೆಂಡ ಹಾಕೊಳ್ಳೋಣವಾ? ಈಗ ಮೇಲೆ ಉಳಿದಿರೋಂಥ ಇನ್ನೂ ಒಂದು ಬೆರಣಿಯನ್ನ ಚೂರ್ ಚೂರ್ ಮಾಡಿ ಹಾಕೊಳ್ಳೋಣ. ಈಗ ತಟ್ಟೆ ತೆಗಿರಿ ಮ್ಯಾಮ್. ಸ್ವಲ್ಪ ಬಿಸಿ ಇಲ್ಲ ಮೇಡಮ್, ಘಮ 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 ಅಂತ ಬರ್ತಾ ಇದೆ. ಇದನ್ನ ಈಗ ಇದರಲ್ಲಿ ಹಿಂಗೆ ಇಟ್ಕೊಂಡು ಕರೆಕ್ಟಾಗಿ ಮಧ್ಯ ಭಾಗಕ್ಕೆ ಇಟ್ಕೊಳ್ಳಿ. ತಗೊಳ್ಳಿ. ತುಪ್ಪ ಹಾಕಿದ ತಕ್ಷಣ ತಟ್ಟೆ ಮುಚ್ಚಿಬಿಡಿ. ಆ ಹೊಗೆ ಏನ್ ಬರ್ತಿದೆ, ಸ್ಮೋಕು, ಆ ಸ್ಮೋಕ್ಗೆ ಫ್ರೇಗ್ರೆನ್ಸ್ಗೋಸ್ಕರ. ಈ ಮ್ಯಾಜಿಕ್ ಆಗಕ್ಕೆ ಎಷ್ಟು ಹೊತ್ತು ಬೇಕು? 2 ನಿಮಿಷ. 2 ನಿಮಿಷ ಮ್ಯಾಜಿಕ್ ಗೊತ್ತಾಯ್ತಲ್ಲ? ಓಕೆ, ಈಗ 2 ನಿಮಿಷ ಆಗಿದೆ. ತೆಗಿಯೋಣವಾ? ತೆಗಿಯೋಣ ಮ್ಯಾಮ್. ತಟ್ಟೆ
ಅರೆ ವಾ ಪರಿಮಳ ಇಲ್ಲಿವರೆಗೂ ಬರ್ತಾ ಇದೆ. ಘಮ 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 ಅಂತದೆ ಅಲ್ವಾ? ಈಗ ಪ್ಲೇಟಿಂಗ್ ಮಾಡ್ಕೊಳ್ಳೋಣ. ಈಗ ಗಾರ್ನಿಶ್ ಮಾಡಿಕೊಂಡು ಪುದೀನ ಹಾಗೂ ಕೊತ್ತಂಬರಿ ಸೊಪ್ಪಿನ ಮೇಲಿಂದ ಹಾಗೆ ಉದುರಿಸ್ಕೊಂಡು ಈಗ ಪುದೀನ ಕೊತ್ತಂಬರಿ ಮೇಲ್ ಹಾಕೊಂಡಿದೀರಾ, ಅದ್ ನಂಗೆ ಕಲ್ಸ್ಕೊಂಡ್ ತಿಂದ್ರೆ ಅದು ರಾ ಫ್ರೆಶ್ನೆಸ್ ಸ್ಮೆಲ್ ಬರುತ್ತೆ. ಅದ್ರಲ್ಲಿರುವಂತ ಬಿಸಿಗೇನೆ ಅದ್ರಲ್ಲಿರುವಂತ ಅರೋಮಾಸ್ ಹೊರಗೆ ಬರುತ್ತೆ. ನೋಡಿದ್ರಾ ಸರ್, ಮ್ಯಾಮ್, ನೀವಿಬ್ರು ಸೇರ್ಕೊಂಡು ರಿಂಗ್ ಮೋಲ್ಡ್ ಅನ್ನ ತೆಗೆದು ಬಿಸಿ ಇದೆ ಕಣೆ. ಅರೆ ವಾ, ಒಳ್ಳೆ ಕೇಕ್ ತರ ಇದೆ ನೋಡಿ. ದಸರಾ ಹಬ್ಬಕ್ಕೆ ವಿಶೇಷವಾಗಿ ಕ್ಯೂಟ್ ಆಗಿ ಬಂದಿರೋಂಥ ನಮ್ಮ ಬಾಸ್ ಪಂಚಗವ್ಯ ಬೀಟ್ರೂಟ್ ಬಿರಿಯಾನಿ ಮಾಡಿದ್ದಾರೆ. ಸೊ ನಮ್ಮ ಡಿಶ್ ರೆಡಿ ಆಗಿದೆ ಸರ್, ತಿನ್ನೋದಿಕ್ಕೆ ನೀವು ರೆಡಿನಾ? ಮಸಾಲೆ ಇಲ್ಲದೆ ಇಷ್ಟು ಬ್ಯೂಟಿಫುಲ್ ಆಗಿ ಮಾಡೋದು ಹೆಂಗೆ ಅಂತ ಹೇಳ್ಕೊಟ್ಟಿದ್ದಾರೆ. ನಿಜವಾಗ್ಲು ಯಾವುದೇ ಮಸಾಲೆ ಇಲ್ಲ, ಸೂಪರ್ ಆಗಿದೆ. ಅರೆ ತುಂಬಾ ಚೆನ್ನಾಗಿದೆ, ನಿಜ ಅಮೇಜಿಂಗ್, ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನಮ್ಮ ಅಜ್ಜಿಗೆ ಕೃತಜ್ಞತೆ ಹೇಳಬೇಕು. ಯಾಕೆ? ಅವರಿಂದಲೇ ನಾನು ಅಡಿಗೆ ಕಲ್ತಿದ್ದು. ಅಜ್ಜಿ, ಅವ್ರ ಹೆಸರೇನು? ರತ್ನಮ್ಮ. ರತ್ನಮ್ಮ, ಥ್ಯಾಂಕ್ ಯು. ಆ ಹಬ್ಬಕ್ಕೆ ರಿಚ್ನೆಸ್ ಹೆಂಗಿರುತ್ತೋ ಅದೇ ರೀತಿ ಇದು ನವಣೆ, ತುಪ್ಪ, ವೆಜಿಟೇಬಲ್ಸು, ಪಂಚಗವ್ಯ ಎಲ್ಲ ಪೌಷ್ಟಿಕ ಆಹಾರಗಳು ಸೇರ್ಕೊಂಡ್ರೆ ಒಂದು ಮ್ಯಾಜಿಕ್ ಆಗುತ್ತಲ್ಲ, ಮ್ಯಾಜಿಕ್ ಆಗಿದೆ, ಸಖತ್ತಾಗಿದೆ. ಸೊ ವೀಕ್ಷಕರೇ, ಪಂಚಗವ್ಯ ಬೀಟ್ರೂಟ್ ಬಿರಿಯಾನಿ ಮಾಡುವ ವಿಧಾನ ಹೇಗಿದೆ ನೋಡ್ಕೊಂಬರೋಣ. ಪಂಚಗವ್ಯದ ಬೀಟ್ರೂಟ್ ಬಿರಿಯಾನಿ. ಮೊದಲಿಗೆ ಒಲೆಯ ಮೇಲೆ ಮಡಿಕೆ ಇಟ್ಟು ತುಪ್ಪ, ಗೋಡಂಬಿ, ಬೀಟ್ರೂಟ್, ಕುಂಬಳಕಾಯಿ, ಮೊಳಕೆ ಕಟ್ಟಿದ ಕಾಳುಗಳು, ನವಣೆ, ಸ್ವಲ್ಪ ಮೊಸರು, ಹಾಲು ಹಾಕಿ ಮಡಿಕೆ ಮುಚ್ಚಿ ಬೇಯಲು ಬಿಡಿ. ಒಂದು ಬಟ್ಟಲಿಗೆ ಗೋಮಯ, ಕೆಂಡ, ತುಪ್ಪ ಹಾಕಿ ಮಡಿಕೆಗೆ ಸೇರಿಸಿದರೆ ಪಂಚಗವ್ಯದ ಬೀಟ್ರೂಟ್ ಬಿರಿಯಾನಿ ರೆಡಿ. ಶೋಭಾ ಅವರೇ, ದಸರಾ ಹಬ್ಬದ ವಿಶೇಷ ಸಂಚಿಕೆಯಲ್ಲಿ ಗೊಂಬೆ ತರಾನೇ ಬಂದು ನಮ್ಮ ಕಪಲ್ಸ್ಗೆ ಇಷ್ಟು ಒಳ್ಳೆ ಅದ್ಭುತವಾದಂತಹ ಅಡುಗೆ ಹೇಳ್ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸರ್, ಅದ್ಭುತವಾದ ಹಬ್ಬದ ಅಡುಗೆಯನ್ನು ತಿನ್ಕೊಂಡ್ ಬಂದಿದೀವಿ. ಈಗ ನಿಮಗೊಂದು ರ್ಯಾಪಿಡ್ ಫೈರ್ ರೌಂಡ್ ಸರ್. ನಾನು ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ. ಪ್ರಶ್ನೆ ಕೇಳೋದ್ರ ಜೊತೆಗೆ ಇಲ್ಲಿದೆ ನೋಡಿ, ಇದನ್ನ ಕೊಡ್ತೀನಿ. ಸೊ ಯಾರು ಅಂತ ನಿಮಗೆ ಅನ್ಸಿದ್ರೆ ಇವಾಗ ನೀವು ಆನ್ಸರ್ ನೀವು ಅಂತಂದ್ರೆ ಹಿಂಗ್ ತೋರ್ಸ್ಕೊಳ್ಳಿ, ಇಲ್ಲ ಅವ್ರು ಅಂದ್ರೆ ಹಿಂಗ್ ತೋರ್ಸ್ಕೊಳ್ಳಿ. ಓಕೆ? ಸೊ ಇದು ನಿಮಗೆ ಸರ್ ಯೋಚನೆ ಮಾಡಂಗಿಲ್ಲ, ಫಟ್ ಅಂತ ಆನ್ಸರ್ ಮಾಡಬೇಕು. ಥ್ರಿಲ್ ಶೈನಿಂಗ್ ರಿಲೇಶನ್ಶಿಪ್ ರ್ಯಾಪಿಡ್ ಫೈರ್ ರೌಂಡ್ ನ ಫಸ್ಟ್ ಪ್ರಶ್ನೆ, ನಿಮ್ಮಲ್ಲಿ ಯಾರು ತುಂಬಾ ಪೊಸೆಸಿವ್? ಮೇಡಮ್ ಯೋಚನೆ ಮಾಡಂಗಿಲ್ಲ, ಫಟ್ ಅಂತ ಹೇಳ್ಬೇಕು. ಮುಂದಿನ ಪ್ರಶ್ನೆ, ನಿಮ್ಮಲ್ಲಿ ಯಾರು ಕೆಲವು ಸಲ ಒಬ್ಬೊಬ್ಬರೇ ಮಾತಾಡ್ಕೊಂತಾರೆ, ಯಾಕೆ ಸರ್? ಕ್ರಿಯೇಟಿವ್ ಡೈರೆಕ್ಟರ್. ಓಕೆ, ನೆಕ್ಸ್ಟ್, ನಿಮ್ಮಲ್ಲಿ ಯಾವಾಗ್ಲೂ ಯಾರು ಪ್ರಶ್ನೆ ಜಾಸ್ತಿ ಕೇಳೋರು? ಅವ್ರು ನಿಮ್ಮನ್ನ ಕೇಳ್ತಿರ್ತಾರೆ, ನೀವು ಕರೆಕ್ಟ್ ಆಗಿದ್ದೀರಾ ಆನ್ಸರ್ ಮಾಡ್ತಿರ್ತೀರಲ್ಲ ಒಬ್ರಿಗೊಬ್ರು. ಪ್ರಶ್ನೆ ಕೇಳ್ತೀರ? ಪ್ರಶ್ನೆ ಅಂದ್ರೆ ಅದೆಲ್ಲಿಟ್ಟಿದ್ಯೆ, ಇದೆಲ್ಲಿಟ್ಟಿದ್ಯೆ, ಅದು ಸಾರಿ, ನನ್ನ ಕ್ವಶನ್ ಸರಿಯಾಗಿ ಅರ್ಥ ಆಗ್ಲಿಲ್ಲ. ಓಕೆ, ನಿಮ್ಮಲ್ಲಿ ಜಗಳ ಆದಾಗ ಜಾಸ್ತಿ ಸೋಲೋರು ಯಾರು? ಜಗಳನೇ ಆಡಲ್ಲ ಮೇಡಮ್, ತುಂಬಾ ಕಮ್ಮಿ, ಬಟ್ ಅವಳೇ ಸೋಲ್ತಾರೆ. ಅಲ್ಲ, ಮೋಸ್ಟ್ಲಿ ಇವಾಗ ಆಡಂಗಿದ್ದೀರಾ? ಇಲ್ಲ, ಚಾನ್ಸೇ ಇಲ್ಲ. ಸೋಲೋದು ಅಂತಲ್ಲ, ಜಗಳ ಆಗದೇ ಇಲ್ಲ. ಅಕಸ್ಮಾತ್ ಆಗತ್ತೆ ಅನ್ಸಿದ್ರೆ ನಾನು ಸೈಲೆಂಟ್ ಆಗ್ಬಿಡ್ತೀನಿ. ಸೈಲೆಂಟ್, ಸೋಲಲ್ಲ, ಸೈಲೆಂಟ್. ಓಕೆ, ಲಾಸ್ಟ್ ಕ್ವೆಶ್ಚನ್, ನಿಮ್ಮಲ್ಲಿ ಸಿನಿಮಾ ನೋಡ್ಕೊಂಡ್ ಬಂದು ಅದೇ ಸ್ಟೈಲ್ ಅಲ್ಲಿ ಫ್ಲರ್ಟ್ ಮಾಡೋರು ಯಾರು? ಯಾವಾಗ್ಲೂ ಫ್ಲರ್ಟ್ ಮಾಡ್ತಾ ಇರ್ತಾರೆ. 25 ವರ್ಷ ಆದ್ರೂ. ಯಾರ ಜೊತೆ ಮೇಡಮ್? ನನ್ ಜೊತೆ. ಅದು ಇರ್ಬೇಕು. ನಾನು ಅವಾಗ್ಲೂ ಒಂದು ರೆಕಾರ್ಡಿಂಗ್ ಅಲ್ಲೂ ಕೂಡ ಹೇಳ್ದೆ, ಅದನ್ನು ಹೇಳ್ಬಿಡ್ತೀನಿ. ಐ ಲೈಕ್ ಹರ್ ಸೋ ಮಚ್. ಒಂದೇ ಒಂದು ಚೇಂಜ್ ಆದ್ರೂ ಕೂಡ, ಏನೋ ಹಣೆ ಬೊಟ್ಟು ತಿಲ್ಕ ಇಟ್ಕೊಳ್ಳೋದು ಚಿಕ್ಕದಾಗಿ ಇಟ್ಕೊಂಡ್ರು ಕೂಡ ಅದನ್ನ ನೋಟಿಸ್ ಮಾಡೋದು ನಾನೇ. ಒಂದು ಡ್ರೆಸ್ ಹಾಕೊಂಡ್ರು ಕೂಡ ಸಕ್ಕದಾಗ ಕಾಣಿಸ್ತಾ ಇದೆ ಅಂತ ಹೇಳೋದು ಎವ್ರಿ ಡೇ. ಆಮೇಲೆ ಸ್ಕೂಲ್ಗೆ ಹೋಗ್ತಾ, ಅಂದ್ರೆ ಇವಳು ಮ್ಯೂಸಿಕ್ ಹೇಳ್ಕೊಡ್ತಾಳೆ ಸ್ಕೂಲಲ್ಲಿ, ಸೊ ಹೋಗ್ತಾನು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ತೀನಿ. ಬರ್ತಾ ಕೂಡ ಹಂಗೆ ಫ್ರೆಶ್
ಆಗಿದೆಯಲ್ಲೇ ಅಂತಾನೆ ಕಾಂಪ್ಲಿಮೆಂಟ್ ಕೊಡ್ತೀನಿ, ಜಸ್ಟ್ ಬಿಕಾಸ್ ಐ ಲವ್ ಹರ್. ಈ ಕಡೆನೂ ಅಷ್ಟೇ, ನಾನು ತುಂಬಾ ಸೈಲೆಂಟ್ ಆಗಿರೋದೇ ಅವ್ರಿಗೊಂದು ಪ್ರಾಬ್ಲಮ್ ಆಗಿತ್ತು ಒಂದು ಟೈಮಲ್ಲಿ. ಹೌದು, ಈಗ ವಾಸಿ. ನನ್ ಜೊತೆ ಬಂದ ಮೇಲೆ ಸ್ವಲ್ಪ ಎಕ್ಸ್ಪೋಜರ್, ಓಪನ್ ಆಗಿ ಮಾತಾಡೋದು, ಗ್ಯಾಂಗ್ಸು ಗಿಂಗ್ಸು, ಶೇಕ್ ಹ್ಯಾಂಡ್ ಕೊಡಕ್ ಹೆದರ್ಕೊಳ್ಳೋಳು. ಒಂದ್ಸಲಿ ಸುಜನ್ ಯಾವ್ದೋ ಊರ್ವಶಿ ಥಿಯೇಟರ್ ಹತ್ರ ಶೇಕ್ ಹ್ಯಾಂಡ್ ಕೊಟ್ಬಿಟ್ಟಿದಾನೆ. ಇವರೆಲ್ಲ ಅದೇನಂದ್ರೆ ನಾ ಹೇಳ್ತೀನಿ, ನಮ್ಮ ಮದ್ವೆ ಆದ ಹೊಸ್ತು ಇವ್ರ ಕಡೆ ಕಸಿನ್ಸ್ ಅಲ್ಲಿ ಹುಡುಗಿರೆಲ್ಲ ಅಲ್ಲಿ MTR ಹೋಗಿದ್ವಿ, ಊರ್ವಶಿ ಥಿಯೇಟರ್ ಹತ್ರ MTR ಇದೆಯಲ್ಲ, ಅಲ್ಲಿ MTR ಅಲ್ಲಿ ಊಟ ಮಾಡ್ಕೊಂಡು ಆಚೆ ಬಂದಾಗ ಅದ್ರ ನಮ್ ಗ್ಯಾಂಗ್ ಜೊತೆಗೆ ನಮ್ ದೊಡ್ಡಮ್ಮ ಮತ್ತೆ ನಮ್ಮತ್ತೆ ಇಬ್ರು ಇದ್ರು, ಸ್ವಲ್ಪ ದೊಡ್ಡವರು. ಆಚೆ ಬಂದ್ವಿ, ಸೃಜನ್ ಬಂದು, ಅವಾಗ ಫ್ರೆಂಡ್ ಹೋಗು ಬಾ ಅಂತ ಹೋಗೇ ಬಾರೆ ಫ್ರೆಂಡ್ಸ್ ನಾವೆಲ್ಲ. ಅವ್ನು ಹಿಂಗಂತ ಇದಾರೆ, ನಾನು ಹಿಂಗ್ ನಮಸ್ಕಾರ ಅಂತ ಇದ್ದೀನಿ, ಹಿಂಗಂತ ಇದ್ರೆ ನಾನು ನಮಸ್ಕಾರ ಅಂತ ಇದ್ದೀನಿ. ತಲೆ ಕೆಡಿಸ್ಕೊಬೇಡಿ ಮೇಡಮ್, ಇವಾಗ ನನ್ನ ಕೈ ಕೊಡಿ ಹೇಳಿ ಅಂದ್ರೆ ಈ ಕೈ ಅಲ್ಲ ಮೇಡಮ್, ಈ ಕೈ ಕೊಡಿ ಅಂತ ಹೇಳಿ. ಓಕೆ, ಸೊ ನೀವು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಕಪಲ್ಸ್ ಕಿಚನ್ ಈ ಒಂದು ಎನ್ವೈರನ್ಮೆಂಟ್ ನೇ ಒಂಥರ ಬ್ರೈಟನ್ ಮಾಡಿದ್ರಿ. ನಿಮ್ಮ ಒಂದು ಮೂಮೆಂಟ್, ಸ್ಪೆಷಲ್ ಮೂಮೆಂಟ್ಸ್ ನಮ್ಮ ಜೊತೆಗೆ ಶೇರ್ ಮಾಡ್ಕೊಂಡ್ರಿ. ನಿಮ್ಮ ಎಕ್ಸ್ಪೀರಿಯನ್ಸ್ ನಮ್ಮ ವೀಕ್ಷಕರಿಗೆ ಹೇಳಿದೀರಾ. ನಮ್ಮ ಕಪಲ್ಸ್ ಕಿಚನ್ ಗೆ ನೀವು ಬಂದಿದ್ದು ನಮಗೆ ಸಖತ್ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ನಮಗೂ ಈ ಪ್ಲಾಟ್ಫಾರ್ಮ್ ಪ್ರೊವೈಡ್ ಮಾಡಿದ್ದಕ್ಕೆ ತುಂಬಾ ಸಂತೋಷ ಆಯ್ತು. ಈಗ ಒಂದ್ ಟೈಮ್ ಅಲ್ಲಿ ಮೆಮೊರೀಸ್ ಅನ್ನ ಮೆಲ್ಕ್ ಹಾಕೋದು ಎಲ್ರಿಗೂ ಅವಕಾಶ ಸಿಕ್ಕಲ್ಲ, ನಮ್ಮಿಬ್ರಿಗೆ ಸಿಕ್ಕಿದೆ. ವಿ ಆರ್ ವೆರಿ ಹ್ಯಾಪಿ. ಮೇಡಮ್, ನಿಮಗೆ ಹೇಗೆ ಅನಿಸ್ತು ಇವತ್ತು? ಇವ್ರೇನ್ ಹೇಳಿದ್ರು ಅದೇ ವೆರಿ ನೈಸ್. ಈಗ ನಿಮ್ಮನ್ನ ಹಾಗೆ ಕಳ್ಸಕ್ಕಾಗಲ್ಲ. 25 years ನೀವು ಕಂಪ್ಲೀಟ್ ಮಾಡಿದೀರಾ ಅಂದ್ರೆ ಏನಾದ್ರು ಒಂದು ಸ್ಪೆಷಲ್ ಬೇಕೇ ಬೇಕಲ್ವಾ? ಸೊ ನಿಮಗೋಸ್ಕರ ಒಂದು ಸರ್ಪ್ರೈಸ್ ಕಾದಿದೆ. ಆ ಸರ್ಪ್ರೈಸ್ ಏನು ಅಂತ ನೋಡ್ತೀರಾ ನೋಡಿ. ಮೋಹನ್ ಸರ್ ಹಾಗೂ ಶ್ರೀವಿದ್ಯಾ ಮೇಡಮ್ ಅವರ 25ನೇ ವಿವಾಹ ವಾರ್ಷಿಕೋತ್ಸವವನ್ನ ಇಲ್ಲಿ ನಾವು ಸೆಲೆಬ್ರೇಟ್ ಮಾಡ್ತಾ ಇದೀವಿ ಕಪಲ್ಸ್ ಕಿಚನ್ ಅಲ್ಲಿ ಸ್ಪೆಷಲ್ ಆಗಿ. ಸರ್ ಕಂಗ್ರಾಚುಲೇಷನ್ಸ್, ಮೇಡಮ್ ಕಂಗ್ರಾಚುಲೇಷನ್ಸ್ ನಿಮಗೆ. ಓಕೆ ಸರ್, ಪ್ಲೀಸ್ ಕೇಕ್ ಕಟ್ ಮಾಡಬೇಕು. ನಿಮ್ಮಿಬ್ಬರಿಗೆ ನಮ್ಮ ಕಪಲ್ಸ್ ಕಿಚನ್ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್ ಇದೆ. ಪ್ರೆಸ್ಟೀಜ್ ಅವರ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್, ಪ್ರೆಸ್ಟೀಜ್ ಸ್ಮಾರ್ಟ್ ರೈಸ್ ಕುಕ್ಕರ್. ಹಾಗೆ ನಮ್ಮ ಕಪಲ್ಸ್ ಕಿಚನ್ ಪರವಾಗಿ ಮೇಡಮ್ ಇದು ನಿಮಗೋಸ್ಕರ. ಥ್ಯಾಂಕ್ ಯು. ಮೋಹನ್ ಸರ್, ಇದು ನಿಮಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಪ್ರೆಸ್ಟೀಜ್ ಸ್ಮಾರ್ಟ್ ಕೆಟಲ್ ಇದು ಭಾರತದ ಮೊದಲ IoT ಎನೇಬಲ್ಡ್ ಎಲೆಕ್ಟ್ರಿಕಲ್ ಕೆಟಲ್. ಇದರಲ್ಲಿದೆ ವೇರಿಯಬಲ್ ಟೆಂಪರೇಚರ್ ಕಂಟ್ರೋಲ್. ಇದರಲ್ಲಿರೋ ಟೆಂಪರೇಚರ್ ಕಂಟ್ರೋಲ್ ಫಂಕ್ಷನ್ ಇಂದಾಗಿ ನೀವು ಅದರ ಟೆಂಪರೇಚರ್ ನ ನಿಮ್ಮ ಇಷ್ಟಕ್ಕೆ ತಕ್ಕಂತೆ ಆಯ್ಕೆ ಮಾಡಬಹುದು. ಅದರ ಬಾಡಿಯನ್ನ ಸ್ಟೇನ್ಲೆಸ್ ಸ್ಟೀಲ್ ಇಂದ ಮಾಡಲಾಗಿದ್ದು ಇದನ್ನ ನೀವು ಈಸಿಯಾಗಿ ಕ್ಲೀನ್ ಮಾಡಬಹುದಾಗಿದೆ. ಹಾಗೂ ಇದರಲ್ಲಿ ಯಾವುದೇ ತುಕ್ಕು ಹಿಡಿಯೋ ಸಂದರ್ಭ ಇರೋದಿಲ್ಲ. ಇದನ್ನ ನೀವು ಈಸಿಯಾಗಿ ವೈಫೈ ಮುಖಾಂತರ ಕೂಡ ಕಂಟ್ರೋಲ್ ಮಾಡಬಹುದಾಗಿದೆ. ಓಕೆ ವೀಕ್ಷಕರೇ, ಮೋಹನ್ ಹಾಗೂ ಶ್ರೀವಿದ್ಯಾ ಮೇಡಮ್ ದಸರಾ ಹಬ್ಬಕ್ಕೆ ನಿಮ್ಮನೆಗೆ ಬಂದು, ಅಂದ್ರೆ ನಮ್ಮ ಕಪಲ್ಸ್ ಕಿಚನ್ ಗೆ ಬಂದು ಹಬ್ಬದ ಅಡಿಗೆ ಮಾಡಿದ್ನ ನೀವು ನೋಡಿದೀರಾ. ಸಖತ್ ಎಂಜಾಯ್ ಮಾಡಿದ್ರು. ನಾವು ಅದನ್ನ ನೋಡ್ಕೊಂಡು ಸಖತ್ತಾಗಿ ತಿಂದಿದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕಪಲ್ ಜೊತೆಗೆ ಸಿಗೋಣ, ಹೊಸ ಅಡಿಗೆ ಕಲಿಯೋಣ. ಅಲ್ಲಿವರೆಗೂ ನಮಸ್ಕಾರ. ಇದು ಕಪಲ್ಸ್ ಕಿಚನ್, ಕೋ ಪವರ್ಡ್ ಬೈ ಪ್ರಿಲ್ ಡಿಶ್ ವಾಶ್ ಲಿಕ್ವಿಡ್, ಆರೋಗ್ಯ ಮಿಲ್ಕ್, ಫಿಯೋನಾ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಕಿಚನ್ ಪಾರ್ಟ್ನರ್ TTK ಪ್ರೆಸ್ಟೀಜ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ನಾನು ಚೈತ್ರ ವಾಸುದೇವ. ನಮಸ್ಕಾರ.